ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಶುಭ ಸಂಜೆ, ಶುಭ ಸಾಯಂಕಾಲ. ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್. ಬಿಫೋರ್ ಕಮೆನ್ಸಿಂಗ್ ದ ಸೆಷನ್, ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಮತ್ತು ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಮಾತಾರೆ ಬಾಬಾಜಿಯವರಿಗೆ ಪ್ರತ್ಯೇಕ ಹೃದಯಪೂರ್ವಕ ನಮಸ್ಕಾರ ತಿಳಿಸ್ತೀನಿ. ರೈಟ್. ಸೊ ಓಕೆ ಮಾಸ್ಟರ್ಸ್, ಸೊ ಇಷ್ಟವರೆಗೂ ಅದ್ಭುತವಾದ ಧ್ಯಾನ ಮಾಡಿದ್ವಿ. ಸೊ ನೀವು ಏನೋ ಒಂದು ವಿಷಯ ಹೇಳ್ತಾ ಇದ್ರೆ ಮಧು. ಸರ್, ಯೋಗದ ಬಗ್ಗೆ ಹೇಳ್ತಾ ಇದ್ದೆ. ತಾವು ಬರೋವರೆಗೆ ಯೋಗ ಸೆಲೆಬ್ರೇಷನ್, ಯೋಗ ಡೇ ಸೆಲೆಬ್ರೇಷನ್ ಬಗ್ಗೆ ಹೇಳ್ತಾ ಇದ್ದೆ. ಯಾರಾದ್ರೂ ಆ ಏರಿಯಾ ಕಡೆ ಇದ್ದವರು ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ ವಾಲಂಟಿಯರ್ಸ್ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೆ. ರೈಟ್. ಫೈನ್. ಈಗ ಫಸ್ಟ್ ಜ್ಞಾನಾಚಿಕ ಆದ್ಮೇಲೆ ಬೇಕಾದ್ರೆ ಸ್ವಲ್ಪ ಡಿಸ್ಕಸ್. ಎಸ್. ರೈಟ್. ಓಕೆ ಮಾಸ್ಟರ್ಸ್, ಇವತ್ತು ಒಂದು ವಿಶೇಷ ವಿಷಯ ಏನಂತಂದ್ರೆ ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ. ಸೊ ಇದು ಎಲ್ಲ ಮಾಸ್ಟರ್ಸ್ ಅಂತಂದ್ರೆ ಆಲ್ರೆಡಿ ಎನ್ಲೈಟೆಡ್ ಮಾಸ್ಟರ್ಸ್ ಇರ್ತಾರಲ್ಲ, ಅವರು ಸ್ವಲ್ಪ ಕೆಲವೇ ಮಾಸ್ಟರ್ಸ್ ಬಗ್ಗೆ ಅವರ ಒಂಥರ ಕೊನೆಯ ಕ್ಷಣಗಳು ಅಂತ ಹೇಳ್ತೀವಲ್ಲ, ಕೊನೆಯ ಕ್ಷಣಗಳು ಹೇಗಿರ್ತವೆ. ಸೊ ಇದು ಎಸ್ಪೆಷಲಿ ಏನಂತಂದ್ರೆ ದಿ ಲಾಸ್ಟ್ ದಿ ಹೌ ಎನ್ಲೈಟೆಂಡ್ ಬೀಯಿಂಗ್ಸ್ ಡೈ, ಅಂದ್ರೆ ಒಂಥರ ದಿವ್ಯ ಜ್ಞಾನ ಪ್ರಕಾಶ ಹೊಂದಿರುವಂತ ಮಾಸ್ಟರ್ಸ್ ಇರ್ತಾರಲ್ಲ, ಅವರು ಹೇಗೆ ಅವರ ದೇಹವನ್ನು ವಿರಮಣ ಮಾಡ್ತಾರೆ. ಸ್ವಲ್ಪ ನಾವು ತಿಳ್ಕೊಂಡ್ರೆ ಆಶ್ಚರ್ಯವಾಗುತ್ತೆ. ಅದ್ರ ಬಗ್ಗೆ ತಿಳ್ಕೊಂತಾ ಇದ್ರು ಆಶ್ಚರ್ಯವಾಗ ನಮಗೂ ಒಂಥರ ಈ ಡೆತ್ ಅನ್ನೋದಿದೆಯಲ್ಲ, ಅದೇನು ಅಷ್ಟು ಅಂದ್ರೆ ಅಷ್ಟು ತೊಂದರೆ ಇಲ್ಲ, ಅಷ್ಟು ಆಶ್ಚರ್ಯವಾದ ವಿಷಯನೂ ಅಲ್ಲ ಅಂತ ನಮ್ಗೆ ಅರ್ಥ ಆಗ್ಬೇಕು. ಅದಕ್ಕೆ ಇದೆಲ್ಲ ತಿಳ್ಕೊಬೇಕು ನಾವು, ಆಯ್ತಾ. ಅದಕ್ಕೆ ಕೆಲವೇ ಮಾಸ್ಟರ್ಸು, ಒಂದು 3 ಇಂದ 4 ಮಾಸ್ಟರ್ಸ್ ಇವತ್ತು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮೊದಲನೇದು, ನಮ್ಮ ಮೊದಲನೇ ವಿಷಯ ಏನಂತಂದ್ರೆ ಹಿಂದೂ ಫಿಲಾಸಫಿಯಲ್ಲಿ ಓಕೆ, ಡೆತ್ ಅನ್ನೋದು ಅಂದ್ರೆ ಸಾವು ಅಂತ ಹೇಳ್ತೀವಲ್ಲ, ಸಾವು ಮರಣ, ಇದು ಏನಷ್ಟು ದೊಡ್ಡ ವಿಷಯ ಅಲ್ಲ ನಮಗೆ. ಹಿಂದೂ ಫಿಲಾಸಫಿ ಅಂತಂದ್ರೆ ಹಿಂದೂ ಧರ್ಮದಲ್ಲಿ ವೇದಾಸು ಉಪನಿಷತ್ತು ಎಲ್ಲದನ್ನು ಹೇಳ್ತಾನೆ ಇದೆ ಇದ್ರ ಬಗ್ಗೆ. ಸಾವು ಅನ್ನೋದು ಇಲ್ಲ. ಈಗ ಉದಾಹರಣೆಗೆ ಸೂರ್ಯ ಉದಯಿಸ್ತಾ ಇದ್ದಾನೆ, ಸೂರ್ಯ ಅಸ್ತಮ ಆಗ್ತಾ ಇದ್ದಾನೆ. ಸೂರ್ಯ ಉದಯಿಸ್ತಾ ಇಲ್ಲ, ಅಸ್ತಮ ಆಗ್ತಾ ಇಲ್ಲ, ಎರಡು ಕರೆಕ್ಟ್ ಅಲ್ಲ, ಗೊತ್ತಾ. ಸುಮ್ಮನೆ ಭೂಮಿ ಸೂರ್ಯ ಸುತ್ತಾ ಇದೆ. ಅದಕ್ಕೆ ಒಂದ್ಸರಿ ಬೆಳಕು ನೋಡ್ತೀವಿ, ಒಂದ್ಸರಿ ಅಸ್ತಮ ಅಂದ್ರೆ ನೈಟ್ ನೋಡ್ತೀವಿ, ಮತ್ತೆ ಹಗಲು ನೋಡ್ತೀವಿ ಅಷ್ಟೇ. ನಾವು ಸುತ್ತಾ ಇದೀವಿ, ಅವರೇನಿಲ್ಲ, ಅವ್ರು ಹಾಗೆ ಇರ್ತಾರೆ. ಅದು ನಕ್ಷತ್ರ, ಅದು ಇಟ್ಸ್ ಎ ಸ್ಟಾರ್, ಇಸ್ ಅನ್ ಎವರ್ ಇಲ್ಯುಮಿನೇಟಿಂಗ್ ಸ್ಟಾರ್. ಅದು ನಿರಂತರ ಪ್ರಕಾಶಿಸ್ತಾನೆ ಇರ್ತದೆ. ಅದು ಇಟ್ ಈಸ್ ಎ ಸ್ಟಾರ್. ಅದು ಅಸ್ತಮ ಇಲ್ಲ, ಸೂರ್ಯ ಉದಯನೂ ಇಲ್ಲ, ಎರಡು ಅಸತ್ಯ, ಹೌದಾ ಅಲ್ಲ. ಆ ರೀತಿಯಲ್ಲಿ ಮರಣವೂ ಅಷ್ಟೇ. ನಾವು ಸಾಯ್ತಾ ಇಲ್ಲ, ನಾವು ಹುಡ್ತಾನೂ ಇಲ್ಲ, ಗೊತ್ತಾ. ಎಲ್ಲಿ ಸಾಯ್ತಾ ಇದೀವಿ, ಎಲ್ಲಿ ಹುಡ್ತಾ ಇದೀವಿ ಹೇಳಿ ನೋಡೋಣ. ಈ ದೇಹ ಪಂಚಭೂತಗಳಿಂದ ತಯಾರಾಗಿದೆ, ಅಲ್ಲಿ ಮಣ್ಣಾಗತ್ತೆ, ಮತ್ತೆ ಬರುತ್ತೆ. ಆ ಪಂಚಭೂತಗಳನ್ನ ತಯಾರು ಮಾಡಿಕೊಂಡು ಮತ್ತೆ ಬೊಮ್ಮೆ ಒಂದು ಬರುತ್ತೆ, ಒಂದು ಆತ್ಮ ಒಂದು ಬೊಮ್ಮೆನ ತಗೊಂಡು ಬರುತ್ತೆ, ಸ್ವಲ್ಪ ಕಾಲ ಮತ್ತೆ ಅದು ಬಿಡತ್ತೆ, ಮತ್ತೆ ಹೋಗುತ್ತೆ. ಮತ್ತೆ ಎಲ್ಲಿ ಸಾವಿದೆ? ಸಾವು ಯಾರಿಗಿದೆ? ಸಾವು ಇಲ್ವೇ ಇಲ್ವಲ್ಲ. ಸಾವು ಇದೆ ಅಂತ ಅನ್ಕೊಂಡೋದೇ ಅದೇ ಒಂಥರ ಸುಳ್ಳು ಮಾಹಿತಿ. ಅದು ಸುಳ್ಳು, ಒಂಥರ ಹೇಳ್ಬೇಕಂದ್ರೆ ಇಟ್ ಈಸ್ ಅನ್ರಿಯಲ್ ಅಂತ ಹೇಳ್ತೀವಿ. ಡೆತ್ ಈಸ್ ಅನ್ರಿಯಲ್, ನೋಡಿದ್ರ. ಡೆತ್ ಈಸ್ ಅನ್ರಿಯಲ್ ಆಲ್ವೇಸ್. ಅದು ಡೆತ್ ಡಸಂಟ್ ಎಕ್ಸಿಸ್ಟ್ ಅಟ್ ಆಲ್. ಸಾವು ಅನ್ನೋದು ಇಲ್ಲ. ಇದ್ರೆ ಬಹುಶಃ ನೀವು ಅನ್ಕೋಬೇಕಂದ್ರೆ ಈ ದೇಹಕ್ಕಿದೆ ಅಷ್ಟೇ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಎಲ್ಲ ಮಹಾನುಭಾವರು ಅದೇ ರೀತಿಯಲ್ಲಿ ಅವರ ಜೀವನವನ್ನು, ಅಂದ್ರೆ ಆಲ್ ಎನ್ಲೈಟೆಡ್ ಮಾಸ್ಟರ್ಸ್, ಅಂದ್ರೆ ದೊಡ್ಡ ಯೋಗಿಗಳು, ಮುನಿಗಳು, ಋಷಿಗಳು, ಅವರ ಕೊನೆಯ ಕ್ಷಣಗಳು ಹಾಗೆ ಇರ್ತವೆ. ಅದನ್ನು
ಪ್ರಸ್ಫುಟವಾಗಿ ಅಂದ್ರೆ ಒಂಥರ ಕ್ಲಿಯರ್, ಶ್ರೇಷ್ಠವಾಗಿ ಕ್ಲಿಯರ್, ಸ್ಪಷ್ಟವಾಗಿ ನೀವು ಆ ಮೆಸೇಜ್ ನಿಮಗೆ ಸಿಗತ್ತೆ ಅವರು ಸಾವು ಬಗ್ಗೆ ನೀವು ತಿಳ್ಕೊಂಡ್ರೆ. ಇಲ್ಲ ನೀವೇನಾದರೂ ಬೈ ಎನಿ ಚಾನ್ಸ್ ಆ ಸಮಯದಲ್ಲಿ ನೀವು ಯಾರನ್ನ ಒಂದು ಮಾಸ್ಟರ್, ಎನ್ಲೈಟೆಡ್ ಮಾಸ್ಟರ್ ಸಾವು ಸಮಯದಲ್ಲಿ ನೀವು ನೋಡಿದ್ರು, ವೀಕ್ಷಣೆ ಮಾಡಿದ್ರು, ಇಲ್ಲ ಆ ಕ್ಷಣದಲ್ಲಿ ನೀವಿದ್ದರೆ ನಿಮಗೆ ಆ ಮೆಸೇಜ್ ಸಿಕ್ಕಿರ್ತದೆ ಇಷ್ಟು ಒಳಗೆ. ನಾವು ಇಲ್ಲ ಅಂದ್ರೆ ನಾವು ಇಲ್ಲ, ಅದಕ್ಕೋಸ್ಕರ ಅಟ್ಲೀಸ್ಟ್ ಓದಿ ತಿಳ್ಕೊಬೇಕು. ಅದರಲ್ಲಿ ಅಟ್ಲೀಸ್ಟ್ ಆ ಮುಖಾಂತರ ನಾವು ತಿಳ್ಕೊಂತೀವಲ್ಲ. ನಾವೆಲ್ಲರಿಗೂ ಅವಕಾಶ ಸಿಕ್ಕಿರಲಿಲ್ಲ ಅಂತ ಇಟ್ಕೊಳ್ಳಿ. ಒಂದು ದೊಡ್ಡ ಎನ್ಲೈಟೆಡ್ ಮಾಸ್ಟರ್ ಸುತ್ತು ಕೂತ್ಕೊಂಡಿದೀವಿ, ನಮ್ಮ ಮುಂದೆನೆ ಕೊನೆಯ ಕ್ಷಣಗಳು, ಕೊನೆಯ ಉಸಿರಾಟ ಹೋಗ್ತಾ ಇದೆ, ಅವರು ನಿರ್ವಾಣ ಹೊಂದ್ತಾ ಇದ್ದಾರೆ. ಅಂತ ಸ್ಥಿತಿ ನಮ್ಗೆ ಯಾರಿಗೂ ಅವಕಾಶ ಇರಲಿಲ್ಲ ಅಂದ್ರೆ ಇಂಥ ವಿಷಯಗಳು ಸ್ವಾಧ್ಯಾಯ ಮುಖಾಂತರ ತಿಳ್ಕೊಂಡು ನಾವು ಚೆನ್ನಾಗಿ ಮರಣ ಮಾಡ್ಕೋಬೇಕು. ಆಯ್ತಾ? ಮಾಡ್ಕೊಂಡ್ರೆ ಏನಾಗತ್ತೆ, ನಮಗೂ ಸಹ ಸಾವು ಇಲ್ಲ ಮರಣದ ಬಗ್ಗೆ ಒಂದು ಸತ್ಯ ತಿಳುವಳಿಕೆ ಸಿಗತ್ತೆ. ಅದ್ರ ಬಗ್ಗೆ ಯೋಚನೆ ಆಗಲಿ, ಅದ್ರ ಬಗ್ಗೆ ಚಿಂತೆ ಆಗಲಿ, ಅದ್ರ ಬಗ್ಗೆ ಬಾಧೆ ಆಗಲಿ ಯಾವುದೂ ಇಟ್ಕೋಬಾರದು. ಅರ್ಥ ಆಯ್ತಾ? ಈಗಾಗಲೇ ನಿಯರ್ ಡೆತ್ ಹೊಂದಿರುವಂತ ಅಂದ್ರೆ ಮರಣಕ್ಕೆ ಹತ್ರ ಹೋಗಿ ಮರಣವನ್ನು ಹೊಂದಿ, ಅಂದ್ರೆ ದೇಹವನ್ನು ಬಿಟ್ಟು ದೇಹದಿಂದ ಆಚೆ ಕಡೆ ಹೋಗಿ ಇನ್ನು ದೇಹ ಇಲ್ಲ ಅಂತ ಡಾಕ್ಟರ್ಸ್ ಡಿಕ್ಲೇರ್ ಮಾಡಿ ಮತ್ತೆ ತಿರ್ಗಾ ದೇಹಕ್ಕೆ ಪ್ರವೇಶ ಮಾಡೋ ತುಂಬಾ ಜನ ಇದ್ದಾರೆ. ಅಂತ ಬುಕ್ಸ್ ತುಂಬಾ ಸಿಗತ್ತೆ ನಿಮಗೆ. ಆಯ್ತಾ? ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಅಂತ ಬುಕ್ ಸಿಗತ್ತೆ, ರೇಮಂಡ್ ಮೂಡಿ, ಲೈಫ್ ಆಫ್ಟರ್ ಡೆತ್. ಇಂಥ ಅನೇಕ ಬುಕ್ಸ್ ಇದೆ, ನೀವು ಓದಿದ್ರೆ ಗೊತ್ತಾಗತ್ತೆ. ನಮಗೆ ಓದೋ ಅಭ್ಯಾಸ ಇಲ್ಲ ಅಂದ್ರೆ ಅದನ್ನು ನಾವು ಹೆಚ್ಚು ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಸ್ವಾಧ್ಯಾಯ ಅಲ್ವಾ? ಸೊ ಆ ರೀತಿಯಲ್ಲಿ ದೇಹವನ್ನು ಬಿಟ್ಟು ಆಚೆ ಕಡೆ ಹೋಗಿ, ಇದು ಡೆತ್ ಅಂದ್ರೆ ಶರೀರದಲ್ಲಿ ಪ್ರಾಣ ಇಲ್ಲ, ಯಾವ ಪಲ್ಸು ಇಲ್ಲ, ಇದು ಮರಣ ಹೊಂದಿದೆ, ಈ ಶರೀರ ಇನ್ನು ಇದು ಡೆಡ್ ಬಾಡಿ ಅಂತ ಡಿಕ್ಲೇರ್ ಮಾಡಿದ ಮೇಲೇನು ಹಾಸ್ಪಿಟ್ಲಲ್ಲಿ ಮತ್ತೆ ತಿರ್ಗಾ ವಾಪಸ್ ಬಂದ್ದಾರೆ. ಅವರು ಅವಾಗ ವಾಪಸ್ ಬಂದ್ಮೇಲೆ ಹೇಳ್ತಾ ಇದ್ರು ಏನಂತ ಗೊತ್ತಾ, ನನ್ನ ಶರೀರ ನೋಡ್ತಾ ಇದೆ, ನನ್ನ ಹೆಂಡತಿ, ನನ್ನ ತಂದೆ ತಾಯಿ ಅಲ್ಲಿ ನಿಂತ್ಕೊಂಡಿದ್ದಾರೆ, ಅವರು ಹರಿತಾ ಇದ್ದಾರೆ, ಡಾಕ್ಟರು ಏನೋ ಪ್ರಯತ್ನ ಮಾಡ್ತಾ ಇದ್ದಾನೆ, ಎಲ್ಲ ನಾನು ನೋಡಿದ್ದೀನಿ, ಅವ್ರು ಏನೇನು ಮಾತುಗಳು ಮಾತಾಡಿದ್ರು ಅದು ಸಹ ಹೇಳ್ಬಿಟ್ಟಿದ್ದಾರೆ ಬಂದ್ಬಿಟ್ಟು ವಾಪಸ್. ಅವ್ರೇನೇನು ಮಾತುಗಳು ಬಳಸ್ತಾ ಇದ್ರು ಆ ಸಮಯದಲ್ಲಿ, ಕೊನೆಯ ಸಮಯದಲ್ಲಿ ಏನೋ ಪ್ರಯತ್ನ ಮಾಡ್ತಾ ಇದ್ರು, ಎಲ್ಲಾನು ಅವ್ರು ಮತ್ತೆ ತಿರ್ಗಾ ಬಂದು ಹೇಳಿದ್ದಾರೆ. ಇನ್ನು ಎಲ್ಲಿ ಸಾವಿದೆ ಹೇಳಿ ನೋಡೋಣ. ಸಾವು ಯಾವುದಕ್ಕಿದೆ ಆದ್ರೆ ಈ ಜಡ ಪ್ರಪಂಚದಲ್ಲಿ, ಒಂಥರ ಇದು ಜಡತ್ವ ಹೊಂದಿರುವಂತ ಪ್ರಪಂಚ ಇದು. ಇಂಥ ಪ್ರಪಂಚದಲ್ಲಿ, ಈ ಭೌತಿಕ ಪ್ರಪಂಚದಲ್ಲಿ ಆದಿ ಭೌತಿಕ ಅರ್ಥ ಆಗಲ್ಲ. ಆದಿ ಭೌತಿಕ ಅಂತಂದ್ರೆ ಅದು ಆಧ್ಯಾತ್ಮ, ಇದು ಭೌತಿಕ. ಇಲ್ಲಿ ಏನೇ ಇದ್ರು ಕಣ್ಣಿಗೆ ಕಾಣಿಸೋದೇ ಸತ್ಯ, ಕಣ್ಣಿಗೆ ಕಾಣಿಸೋದೇ ನಿಜ. ಕಣ್ ಕಾಣಿಸ್ತಾ ಇಲ್ಲ ಅಂದ್ರೆ ಅದು ನಿಜ ಅಲ್ಲ ಅಂತ ಹೇಳ್ಬಿಡ್ತಾರೆ ತಕ್ಷಣವೇ. ನೀನ್ ಏನ್ ಮಾಡೋದು ಇಲ್ಲಿ? ಹೇಳಿದ್ರೆ ನಂಬಲ್ಲ, ಏನ್ ಹೇಳಿದ್ರು ಕೇಳಿಸ್ಕೊಳಲ್ಲ, ನೋಡೋದೇ ನಿಜ, ನೋಡಿಲ್ಲ ಅಂದ್ರೆ ಅಸತ್ಯ, ಅದು ನಿಜಾಂಶ ಅಲ್ಲ ಅಂತ ಆ ರೀತಿಯಲ್ಲಿ ಮಾಡ್ತಾರೆ. ಈ ಪ್ರಪಂಚದಲ್ಲಿ ಹಾಗೆ ನಡೀತಾ ಇದೆ. ಅದಕ್ಕೆ ಆಧ್ಯಾತ್ಮಿಕ ಮಾರ್ಗದಲ್ಲಿರೋರಿಗೆ ಇಂಥ ವಿಷಯಗಳು ಅರ್ಥ ಆಗತ್ತೆ. ಸಾಮಾನ್ಯರಿಗೂ ಒಂಥರ ಅದು ಅಸಾಮಾನ್ಯವಾಗಿ ಅನಿಸ್ತಾ ಇರ್ತದೆ, ಅಸಾಧಾರಣ ಅನಿಸ್ತಾ ಇರ್ತದೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಈಗ ಮೊದಲನೇ ಮಹರ್ಷಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ರಮಣ ಮಹರ್ಷಿ ನಮ್ಗೆಲ್ಲ ಗೊತ್ತಿರುವಂತ ಒಂದು ಇತ್ತೀಚಿನ ಸಮಯದಲ್ಲೇ ಜಸ್ಟ್ ರೀಸೆಂಟ್ಲಿ ನಾವೆಲ್ಲರೂ ಅರುಣಾಚಲ ಹೋಗಿ ರಮಣ ಮಹರ್ಷಿನ ಅವ್ರ ಆಶ್ರಮಕ್ಕೆ ಹೋಗಿ ಅಲ್ಲೇ ಅದ್ಭುತವಾದ ಯಜ್ಞವನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀವಿ. ಆಯ್ತಾ? ಅವರು ಏನಾಗಿದೆ ಅಂದ್ರೆ 1947 ರಮಣ ಮಹರ್ಷಿ ಕ್ಯಾನ್ಸರ್ ಇಂದ ಸಫರ್ ಆಗ್ತಾ ಇದ್ರು. ಆಯ್ತಾ? ಸೊ ಡಾಕ್ಟರ್ಸು ಅವ್ರೇನ್ ಮಾಡಿದ್ರು, ಈ ಲೆಫ್ಟ್ ಅಂದ್ರೆ ಅವ್ರಿಗೆ ಎಡಗೈಯನ್ನು
ದೊಡ್ಡ ಟ್ಯೂಮರ್ ಎಂತಂದ್ರೆ 2 ಸಾರಿ ತೆಗಿದ್ದಾರೆ, 2 ಸಾರಿ ಕಟ್ ಮಾಡಿದ್ದಾರೆ, ಮತ್ತೆ 3ನೇ ಸಾರಿ ಒಂದೇ ಸರಿ. ಯಾವ ಲೆವೆಲ್ ಅಂದ್ರೆ ಅದು ಒಂಥರ ಆ ಹೇಳ್ಬೇಕಂದ್ರೆ ತುಂಬಾ ದೊಡ್ಡದೆ, ತುಂಬಾ ದೊಡ್ಡದೇನೆ ಮತ್ತೆ ಬಂದಿದೆ. ಬಟ್ ಆದ್ರೆ ಅವ್ರು ಯಾವುದೇ ಕಾರಣಕ್ಕೆ, ಓಕೆ, 2 ಆಪರೇಷನ್ ಮಾಡಿದ್ರು. ಮತ್ತೆ ತುಂಬಾ ಒಂಥರ ಕೋಕೋನಟ್ ಅಂದ್ರೆ ಇದಿತ್ತಲ್ಲ ಕೋಕೋನಟ್, ತೆಂಗಿನಕಾಯಿ ಅಷ್ಟು ಸೈಜ್ ಇತ್ತು ಅದು, ನೋಡಿದ್ರ. ಆದ್ರೂ ಯಾವಾಗ್ಲೂ ಅವರು ಮುಖದ ಮೇಲೆ ಯಾವುದೇ ರೀತಿಯಲ್ಲಿ ಆ ಸಫರಿಂಗ್ ಕಾಣಿಸಿಲ್ಲ, ಮುಖದ ಮೇಲೆ ಸಫರಿಂಗ್ ಇಲ್ಲೇ ಇಲ್ಲ ಅಸలు. ಆಕ್ಚುಲಿ ಹೇಳ್ಬೇಕಂದ್ರೆ, ಆಯ್ತಾ. ಸೊ ಅದೊಂಥರ ಅವ್ರು ಹೇಳ್ತಾ ಇರೋದು ಅಂದ್ರೆ ಈ ದೇಹ ಬಂದಿರೋದು ಹೋಗಕ್ಕೆ, ಅಂದ್ರೆ ಇದೊಂದು ವೇಸ್ಟ್ ತರ ಅವ್ರು ನೋಡೋದು. ಅಂದ್ರೆ ಬಂದಿದೆ, ಇಲ್ಲಿ ಸ್ವಲ್ಪ ಕಾಲ ಇರತ್ತೆ ಮತ್ತೆ ಹೋಗತ್ತೆ, ಅದಕ್ಕೋಸ್ಕರ ನಾವ್ ಯಾಕೆ ಅಲ್ಲಿ ಬೇಕು ಅಂತ ಅವ್ರು ಹೇಳೋದು. ಡಾಕ್ಟರ್ಸ್ನು ಅಷ್ಟೇ, ನಿಮ್ಗೆ ಅನಸ್ತಿಸಿಯಾ ಕೊಡ್ತೀವಿ, ಆಪರೇಷನ್ ಮಾಡ್ತಾ ಇದೀವಿ ಅಂತ ಏನೇನಿದ್ರು, ಯಾವ ಅನಸ್ತಿಸಿಯಾ ಬೇಡ, ನೀವೇನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಅವ್ರ ಕೈ ಕೊಟ್ಬಿಟ್ರು. ಅವ್ರ ಕೈನೇ ಕೊಟ್ಟಿದ್ರು, ಅವ್ರು ಆಪರೇಷನ್ ಮಾಡ್ಕೊಂಡ್ರು. ಅವ್ರು ಹೇಳಿದ್ರು ಮತ್ತೆ ನಿಮ್ಗೆ ಏನು ಅನಿಸಿಲ್ಲ ಅಂತಂದ್ರೆ ನನಗೆ ಏನು ಅನಿಸಿಲ್ಲ, ಯಾಕಂದ್ರೆ ನಾನು ಆ ಭಾಗದಲ್ಲಿ ಇಲ್ಲ, ಆ ಭಾಗದಲ್ಲಿ ನಾನು ಇಲ್ಲ, ಅಂದ್ರೆ ಅವರ ಚೈತನ್ಯ ಇಲ್ಲ ಅಲ್ಲಿ, ಆಯ್ತಾ. ಸೊ ಯಾವಾಗ ಚೈತನ್ಯ ಅಲ್ಲಿಂದ ವಿದ್ರಾ ಮಾಡ್ಕೊಂತಾರೋ, ತೆಗಿಬಿಡ್ತಾರೋ, ಅವ್ರಿಗೆ ಏನು ಅನ್ಸಲ್ಲ. ಅದೊಂಥರ ವಸ್ತು ತರ ಅದು. ವಸ್ತುನು ನೀನೊಬ್ರು ಕೊಟ್ರೆ ಏನಾಗತ್ತೆ, ಏನಾಗಲ್ವಲ್ಲ. ಆ ರೀತಿಯಲ್ಲಿ ನಮ್ಮ ಪ್ರಾಣಕ್ಕೆ ಏನಾಗಲ್ವಲ್ಲ, ಒಂದು ವಸ್ತು ಬೇರೆಯವ್ರು ಕೊಟ್ರೆ ಏನಾಗುತ್ತೆ, ನಮ್ಮ ಪ್ರಾಣ ಅಂತೂ ಏನು ತೊಂದರೆ ಆಗಲ್ಲ, ಪ್ರಾಣಕ್ಕೆ ಏನು ತೊಂದರೆ ಆಗಲ್ವಲ್ಲ. ಆ ರೀತಿಯಲ್ಲಿ ಅವರು ಆ ರೀತಿಯಲ್ಲಿ ನಡ್ಸ್ಕೊಂಡಿದ್ರು. ಓಕೆ. ಸೊ ಈ ರೀತಿಯಲ್ಲಿ ಅಂತಂದ್ರೆ ಆಲ್ಮೋಸ್ಟ್ ಅವರು 1950 ಏಪ್ರಿಲ್ 14ನೇ ತಾರೀಕು ಅವರು ಮಹಾಸಮಾಧಿ ಹೊಂದ್ತಾರೆ, ಆಯ್ತಾ. ಸೊ ಅವಾಗ ಯಾರ್ಯಾರು ಅವ್ರು ನೋಡಕ್ಕೆ ದರ್ಶನಕ್ಕೆ ಬಂದಿರ್ತಾರಲ್ಲ, ಸೊ ಹೇಳ್ಬೇಕಂದ್ರೆ ಆ ಎಲ್ಲರ ಮುಂದೆನೆ ಆ ಒಂದು ಕೋರ್ಟ್ಯಾರ್ಡ್ ತರ ಓಪನ್ ಪ್ಲೇಸ್ ಅಲ್ಲೇ ಅವ್ರನ್ನು ಮಲಗಿಸಿ ಎಲ್ಲ ಬಂದಿರೋರೆಲ್ಲ ನೋಡ್ಕೊಂಡು ಹೋಗೋದು. ಆದ್ರೆ ತುಂಬಾ ದಿವಸ ಶರೀರವನ್ನು ಏನು ಸ್ವಲ್ಪನೂ ನಾಶನವಾಗಿಲ್ಲ, ಆ ರೀತಿಯಲ್ಲಿ ಇತ್ತು ಅದು. ಆದ್ರೆ ಕೊನೆಗೆ ಈಗ ಎಲ್ಲಿ ಒಂದು ಅದ್ರ ಮೇಲೆ ಶಿವಲಿಂಗ ಇಟ್ಟಿದ್ರಲ್ಲ, ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ರು, ಅದ್ರ ಕೆಳಗಡೆನೆ ಅವರ ಪಾರ್ಥಿವ ಶರೀರವನ್ನು ಯೋಗ ಸ್ಥಿತಿಯಲ್ಲೇ ನಿಲ್ಲಿಸಿ ಮಾಡಿರೋದು. ಎಲ್ಲಾ ಯೋಗಿಗಳು ಹಂಗೆ ಮಾಡ್ತಾರೆ. ಓಕೆ. ಪ್ರತಿಯೊಂದು ಯೋಗಿಗೆ ಅವ್ರು ಮಲಗಿಸಲ್ಲ, ಒಂಥರ ಕೂರಿಸಿ ಯೋಗ ಸ್ಥಿತಿಯಲ್ಲೇ ಇದ್ದು ಹಾಗೆ ಅವ್ರನ್ನು ಸಮಾಧಿ ಮಾಡ್ತಾರೆ. ಆ ರೀತಿಯಲ್ಲಿ ಅಂದ್ರೆ ಅವತ್ತು ಈವ್ನಿಂಗು ಎಲ್ಲರೂ ದರ್ಶನಕ್ಕೆ ಬರ್ತಾರೆ, ಆಯ್ತಾ. ಸೊ ಅಂದ್ರೆ ಅವತ್ತು ಏಪ್ರಿಲ್ 14 1950 ಈವ್ನಿಂಗು ಎಲ್ಲರೂ ಬರ್ತಾರೆ, ಅವ್ರು ನೋಡಕ್ ಬರ್ತಾರಲ್ಲ ದರ್ಶನಕ್ಕೆ. ಸೊ ದರ್ಶನಕ್ಕೆ ಬರುವಾಗ ಎಲ್ಲರ ಜೊತೆಗೆ ಅವ್ರು ನೋಡಿ, ಈ ಅರುಣಾಚಲ ಅವ್ರಿಗೆ ಫೇಮಸ್ ಒಂದು ಸಾಂಗ್ ಇದೆ. ಓಕೆ. ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅಂತದಿಲ್ಲ, ಅದೊಂದು ಸಾಂಗು ಎಲ್ಲರ ಜೊತೆಗೆ ಅಂದ್ರೆ ಒಂಥರ ಆಡ್ತಾರೆ, ಆಡಿ ಆ ಥರನೇ. ಸೊ ಆ ಥರ ಮಾಡ್ತಾರೆ. ಆಮೇಲೆ ಅವರಿಬ್ರು ಅಟೆಂಡರ್ಸ್ನು ಅವ್ರ ಪಕ್ಕದಲ್ಲಿ ಇರ್ತಾರಲ್ಲ ಭಕ್ತರು, ಸ್ವಲ್ಪ ಕೂರ್ಸಕ್ಕೆ ಅಂದ್ರೆ ನಾನು ಕೂತ್ಕೊಂತೀನಿ ಹೆಲ್ಪ್ ಮಾಡಿ ಅಂತಾರೆ ಅಷ್ಟೇ. ಓಕೆ. ಒಂದು ಸರಿ ಸ್ಮೈಲ್, ಸಣ್ಣದ ಒಂಥರ ಮುಖದ ಮೇಲೆ ಚಿರುನಗು, ಹಾಗೆ ಒಂದು ಕಣ್ಣಿಂದ ಒಂದು ನೀರು ಹಾಗೆ ಡ್ರಾಪ್ ಅಷ್ಟೇ, ಆಯ್ತಾ. ಅದು ಆಗ್ತದೆ ಅಂದ್ರೆ ಈ ಚಿಕ್ಕ ಮೇಲೆ ತರ ಆಗ್ತದೆ. ಅವಾಗ ಟೈಮು 8:47 ಸಾಯಂಕಾಲ, ಆಯ್ತಾ. ಅವಾಗ ಲಾಸ್ಟ್ ಬ್ರೀತಿಂಗ್ ಸ್ಟಾಪ್ ಮಾಡ್ತಾರೆ ಅಷ್ಟೇ. ನೋಡಿದ್ರ ಎಷ್ಟು ಅವೇರ್ನೆಸ್ ಇದೆ ಅವರಿಗೆ, ಸಾವು ಸಮಯದಲ್ಲಿನೂ ಅಷ್ಟು ಅವೇರ್ನೆಸ್ ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಸೊ ಅವಾಗ ಎಲ್ಲರಿಗೂ ಅದಕ್ಕೆ ಮುಂಚೆನೆ ಹೇಳಿರ್ತಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅದೇ ಈಗ ಹೇಳಿದಲ್ಲ, ನಾನು ಏನ್ ಮಾಡ್ತೇನೆ ಅಂದ್ರೆ ಆ, ಒಂದು ಅಂದ್ರೆ ಜಸ್ಟ್ ಪಿಟ್ ತರ ಮಾಡಿ, ಓಕೆ, ಅಂದ್ರೆ ಗುಂತೆ ಮಾಡಿ ಅದರ ಒಳಗಡೆ ನಾನು ಇಡಬೇಕು ಬಾಡಿಯನ್ನು ಅಂತ, ಯೋಗ ಪೋಸ್ ಅಲ್ಲೇ ಇಡಬೇಕು ಅಂತ ಹೇಳಿರ್ತಾರೆ. ಅದ್ರ ಪ್ರಕಾರ ಅವ್ರು ರೆಡಿ ಮಾಡ್ತಾರೆ. ರೆಡಿ ಮಾಡಿದ್ಮೇಲೆ ಅದ್ರ ಪ್ರಕಾರನೇ ಅವರು ಮಾಡ್ತಾರೆ, ಆಯ್ತಾ. ಸೊ ಈ ರೀತಿಯಲ್ಲಿ ಇರುವಾಗ ಸ್ನೇಹಿತರೆ, ಅವರ ಮರಣ ಹೇಗಿತ್ತು ನೋಡಿ, ಎಷ್ಟು ಒಂಥರ ಅವೇರ್ನೆಸ್ ಆಗಿತ್ತು, ತುಂಬಾ ಎಚ್ಚರಿಕೆಯಿಂದ ಹೋದ್ರು. ಅದೇ ಇತ್ತೀಚಿನ ಸಮಯದಲ್ಲಿ ನೋಡ್ತೀರಾ ಯಾರನ್ನ, ಅವ್ರ ಮರಣ ಯಾವಾಗ ಹೋಗಿದೋ ಗೊತ್ತಿಲ್ಲ ಅವ್ರ ಶರೀರ,
ಅವ್ರ ಶರೀರದಿಂದ ಅವ್ರು ಯಾವಾಗ ಬಿಡುಗಡೆ ಆಗಿದ್ರು ಅವ್ರಿಗೆ ಗೊತ್ತಿಲ್ಲ. ಅಂತ ಅರ್ಜೆಂಟು ಆಂಬುಲೆನ್ಸಸ್ಸು ನೀವು ನೋಡಬೇಕು. ಈ ದೊಡ್ಡ ದೊಡ್ಡ ಈ ಪೊಲಿಟಿಕಲ್ ಲೀಡರ್ಸ್ ಆಗಲಿ, ಇನ್ನೂ ಅನೇಕರು ಅಂದರೆ ಒಂಥರ ವಿ ವಿ ಐ ಪಿಸು ನಾವು ನೋಡ್ತಾ ಇರ್ತೀವಿ ಅವ್ರ ಮರಣವನ್ನು. ಯಾವ ಹಾಸ್ಪಿಟ್ಲಿಗೆ ಹೋಗ್ತಾರೋ, ಎಲ್ಲಿಗೆ ಶಿಫ್ಟ್ ಮಾಡ್ತಾರೋ, ಎಲ್ಲಿ ಏರ್ ಲಿಫ್ಟ್ ಮಾಡ್ತಾರೋ, ಎಲ್ಲಿಗೆ ತಗೊಂಡು ಹೋಗ್ತಾರೋ ಯಾರು ಅಂದರೆ ಅಲ್ಲಿರುವಂಥ ಬಂಧುಗಳಿಗೆ ಅವರ ಹೆಂಡತಿ ಗಂಡಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾರೋ ಆ ಡಾಕ್ಟರ್ಸ್ ಎಲ್ಲಿ ಸಾಯಿಸ್ತಾರೋ ಗೊತ್ತಿಲ್ಲ. ಆ? ಹಂಗಾಗ್ಬಿಡ್ತದೆ. ಅವರ ಅಂದ್ರೆ ಅವ್ರ ಕೊನೆ ಸಾವು ಅನ್ನೋದು ಅವ್ರು ಒಂದು ಸೂರು ಗೊತ್ತಿಲ್ಲ. ಈಗ ನೋಡ್ಕೊಳ್ಳಿ, ಅಂದ್ರೆ ಯಾರು ಮರಣವನ್ನು ಅಂದ್ರೆ ಇಚ್ಛಾಪೂರ್ವಕವಾಗಿ ಎಚ್ಚರಿಕದಿಂದ ಮಾಡ್ತಾರೋ ಅವ್ರಿಗೆ ಮತ್ತೆ ಶರೀರ ಬೇಕಾಗಿಲ್ಲ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ. ಅದು ನೀವು ನಿಮ್ ಕೈಯಲ್ಲಿ ಮಾಡಕ್ ಆಗಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಶರೀರ ಬೇಕು ಅಷ್ಟೇ. ಫಿನಿಶ್. ಈ ಶರೀರ ಬರೋದೇ ಕರ್ಮಗಳು ಮಾಡಕ್ಕೆ, ಆತ್ಮಗೂ ಯಾವ ಸಂಬಂಧ ಇಲ್ಲ. ಆತ್ಮ ಯಾವಾಗ್ಲೂ ಪರಿಶುದ್ಧವಾಗಿರತ್ತೆ, ಯಾವಾಗ್ಲೂ ಪರಿಶುದ್ಧವಾಗಿ ಮತ್ತೆ ಅತ್ಯುನ್ನತ ಶಕ್ತಿವಂತವಾಗಿ, ಅದು ಏನಂತ ಹೇಳ್ತಾರೆ, ಇನ್ಫೈನಟ್, ಅಂತ ಶಕ್ತಿ, ಅಂತ ಜ್ಯೋತಿ ಅದು. ಅದನ್ನು ಯಾರು ತಡೆಯೋರು ಯಾರು? ಅದನ್ನು ಟಚ್ ಮಾಡೋರು ಯಾರು ಹೇಳಿ? ಅದನ್ನು ಹಿಡಿಯೋಕ್ಕೂ ಆಗಲ್ಲ, ಅದನ್ನು ತಡಿಯೋಕ್ಕೂ ಆಗಲ್ಲ, ಅವನು ಕಡಿಯೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾರ ಕೈಯಲ್ಲಿ ಏನಾಗಲ್ಲ. ಬಹುಶಃ ಏನೇ ಮಾಡಿದ್ರು ಈ ದೇಹಕ್ಕೆ ಮಾಡ್ಬೋದು ಅಷ್ಟೇ. ದೇಹವನ್ನು ಕಟ್ ಮಾಡ್ಬೋದು, ದೇಹವನ್ನು ಬೈದ್ಬೋದು, ದೇಹವನ್ನು ಏನ್ ಮಾಡ್ತೀರಾ, ಏನ್ ಮಾಡಿದ್ರು ಈ ದೇಹಕ್ಕೆ ಆತ್ಮಕ್ಕೆ ಸಂಬಂಧನೇ ಇಲ್ಲ. ಅದು ಸಮಯ ಬಂದಿದ ಮೇಲೆ ಒಂದು ಸೆಕೆಂಡ್ ಇರಲ್ಲ, ಅದು ಬಿಟ್ಬಿಟ್ಟು ಹೋಗ್ತಾ ಇಲ್ಲ. ತನ್ನ ದಾರಿ ಅದು ನೋಡ್ಕೊಂತದೆ ಅಷ್ಟೇ. ಸುಂದರವಾದ ದೇಹ, ನಾನು ಇಷ್ಟು ಸಂಪಾದನೆ ಮಾಡಿದ್ದೀನಿ, ನಾನು ಇಷ್ಟು ದೊಡ್ಡವನು, ಏನು ಸಂಬಂಧ ಇಲ್ಲ. ಅದು ಆಯ್ತಾ, ಬಿಟ್ಟೋದು ಹೋಗ್ತಾ ಇರೋದು. ಅರ್ಥ ಆಯ್ತಾ? ಗೌತಮ್ ಬುದ್ಧ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಅವ್ರ ಕೊನೆ ಕ್ಷಣದಲ್ಲಿ ಹೇಗಿತ್ತು ಅಂತ. ಇವ್ರ ಕ್ಷಣದಲ್ಲಿ ನೋಡಿದ್ರಲ್ಲ, ಇವ್ರ ಕ್ಷಣಗಳು ಹೇಗಿತ್ತು? ಹಾಗೆ ಕೂತ್ಕೊಂಡ್ರು. ಇಬ್ರು ಅವರ ಸನ್ಯಾಸಿಗಳನ್ನ ಕರೆಸಿದ್ರು, ಕೂರ್ಸಿ ಎಷ್ಟು ಕೂರ್ಸೋಕೆ ಪ್ರಯತ್ನ ಅಂದ್ರೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಸ್ವಲ್ಪ ದೇಹ ವಿಹೀನವಾಗಿದೆ ಆ ಸಮಯಕ್ಕೆ. ಅವ್ರು ಇನ್ನೊಂದು, ಈ ಎಲ್ಲಾ ಗುರುಗಳಿಗೂ ಇನ್ನೂ 4-5 ಗುರುಗಳ ಬಗ್ಗೆ ಇವತ್ತು ತಿಳ್ಕೊಂತೀವಲ್ಲ, ನಿಮ್ಗೆ ಅರ್ಥ ಆಗತ್ತೆ. ದೇಹವನ್ನು ಯಾವುದೇ ರೀತಿಯಲ್ಲಿ ಕೇರ್ ಮಾಡೋದಿಲ್ಲ. ನೀವು ಸಮಯ ಕೊಡ್ತೀನಿ ಅಂದ್ರೂ ಭಗವಂತರು ಬಂದು ಅವ್ರ ಹತ್ರ ನಿಮ್ ಸಮಯ ಕೊಡ್ತೀನಿ, ತಗೊಂಡು ವಾಸ ಮಾಡಿ ಅಂದ್ರೆ ನನಗೆ ಬೇಡ ಅಂತ ಹೇಳ್ತಾರೆ. ನನ್ನ ಕೆಲಸ ಆಗೋಯ್ತು, ನಾನು ಇಲ್ಲಿ ಇದ್ದು ಏನ್ ಮಾಡ್ಬೇಕು, ನಾನು ಯಾಕೆ ಇಲ್ಲಿ ಇರ್ಬೇಕು ಅಂತ ಅವರೇ ಕ್ವಶನ್ ಮಾಡ್ತಾರೆ. ದೇವರು ಬಂದು ಅಂದ್ರೆ ಪರಮಾತ್ಮನೇ, ಆ ಸೃಷ್ಟಿಕರ್ತನೇ ಬಂದು ಇವ್ರ ಮುಂದೆ ಹೇಳಿದ್ರು ಅವ್ರು ತಗೊಂಡೋಕ್ ರೆಡಿ ಇಲ್ಲ. ಅಂತ ಪರಿಸ್ಥಿತಿ ಇರ್ತದೆ ಇವರಲ್ಲಿ. ಇವ್ರ ಮೈಂಡ್ ಸೆಟ್ ಆಗಿರ್ತದೆ. ಅರ್ಥ ಆಯ್ತಾ? ಅಂದ್ರೆ ಈ ದೇಹವನ್ನು ಅದಕ್ಕೂ ಅಂದ್ರೆ ದೇಹ ಇರಬೇಕು, ದೇಹ ಬೇಕು. ಸಾಧನೆ ಮಾಡ್ಬೇಕಂದ್ರೂ ಈ ಭೂಮಿ ಮೇಲೆ ಏನೇ ಒಂದು ಕೆಲಸ ಕರ್ಮ ಏನೇ ಮಾಡ್ಬೇಕಂದ್ರೆ ಬೇಕು. ಬಟ್ ಆದ್ರೆ ಅದೇ ನಿಜ ಅಲ್ಲ. ಅದು ಒಂದೇನೆ ಅಂದ್ರೆ ಅದೊಂದೇ ದಾರಿ, ಅದೊಂದೇ ಇರಬೇಕು. ಅದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಆಯ್ತಾ? ಅದು ಹೋದ್ರೂ ತೊಂದರೆ ಇಲ್ಲ. ಯಾಕಂದ್ರೆ ಇದು ಪಂಚಭೂತಗಳು ತಯಾರಾಗಿದೆ, ಪಂಚಭೂತದಲ್ಲಿ ಮತ್ತೆ ವಾಪಸ್ ಹೋಗತ್ತೆ ಅಷ್ಟೇ. ಅದು ಶಾಶ್ವತವಾದ ವಿಷಯ ಅಲ್ಲ ಅದು. ಯಾಕೆ ಅದ್ರ ಬಗ್ಗೆ ಅಲಿಬೇಕು? ಇದೊಂಥರ ಉಪಕರಣ ಅಂತ ಹೇಳ್ತೀವಲ್ಲ, ಟೂಲ್. ನಿಮ್ಗೆ ಒಂದು ಕಾರ್ ಇದೆ, ಕಾರ್ ಉಪಯೋಗಿಸ್ಕೋಬೇಕು. ಎಲ್ಲೋ ಹೋಗ್ತೀವಿ ಕಾರಲ್ಲಿ, ಮತ್ತೆ ಬರ್ತೀವಿ, ಶೆಡ್ಡಲ್ಲಿ ಹಾಕಿ ಮತ್ತೆ ವಾಪಸ್ ಬರ್ಬೇಕು ಮನೆಗೆ. ಆ ಕಾರಲ್ಲೇ ಕೂತ್ಕೊಂಡು ಕಾರಲ್ಲೇ ನಾವು ಸಂಸಾರ ಮಾಡ್ತೀವ? ಅದಾಗತ್ತಾ? ಸಾಧ್ಯವಾಗತ್ತಾ? ಅದು ಉಪಯೋಗಿಸ್ಕೊಳ್ಳೋಕೆ ನಿಮಗೆ ಕೊಟ್ಟಿರೋದು. ಉಪಯೋಗಿಸ್ಕೊಳ್ಳಿ, ಅಲ್ಲಿ ಬಿಟ್ಬಿಟ್ಟು ಬನ್ನಿ ಅಷ್ಟೇ. ನಿಮ್ಗೂ ಅದಕ್ಕೂ ಮತ್ತೆ ಕಾರು ಇಲ್ದ ಮೇಲೆ ಕಾರ್ಗೂ ನಿಮ್ಗೆ ಸಂಬಂಧ ಇಲ್ಲ. ಈ ದೇಹ ಒಳಗಡೆ ಇರೋವರೆಗೆ ಈ ದೇಹಕ್ಕೆ ನಿಮಗೂ ಸಂಬಂಧ. ದೇಹನ ಬಿಟ್ಟಿದ ಮೇಲೆ ಈ ದೇಹಕ್ಕೂ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ. ಇಂಥ ದೇಹಗಳು ಸಾವಿರಾರು ದೇಹಗಳು ತಗೊಂಡಿದ್ದೀನಿ, ಬಿಟ್ಟಿದ್ದೀನಿ, ನನಗೇನು ಸಂಬಂಧ. ವೈ ಶುಡ್ ಐ ವರಿ ಅಬೌಟ್ ಇಟ್? ಹೌ ಐ ಆಮ್ ರಿಲೇಟೆಡ್ ಟು ದಿಸ್ ಬಾಡಿ? ಅದೆಂತೆ ಸುಂದರವಾಗಿರ್ಲಿ, ಎಂತೆ ಒಂಥರ ಎತ್ತರವಾಗಿರ್ಲಿ, ದೊಡ್ಡದಾಗಿರ್ಲಿ, ಏನೇ ಇರಲಿ, ನೋ ವೇ ದಿ soul consciousness, once it depart from the body, it is no way connected to it.
ಇಟ್ ಡಸಂಟ್ ವರಿ ಅಟ್ ಆಲ್. ಓಕೆ, ಗೌತಮ್ ಬುದ್ಧ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅವ್ರ ಕೊನೆ ಕ್ಷಣಗಳು ಹೇಗಿರ್ತದೆ. ಅವರು ನೋಡಿ, ಡೆತ್ ಆಸನವಾಗ್ತಾ ಇದೆ, ಮರಣ ಆಸನ ಬರ್ತಾ ಇದೆ, ಹತ್ರ ಬರ್ತಾ ಇದೆ. ಗೌತಮ್ ಬುದ್ಧರು ಎಲ್ಲ ಅವರ ಶಿಷ್ಯ ಯಾರು ಇರ್ತಾರೋ ಎಲ್ಲರನ್ನೂ ಒಂದು ಕಡೆ ಬರಕ್ಕೆ ಹೇಳ್ತಾರೆ. ಓಕೆ, ಅವ್ರು ಹೇಳ್ತಾರೆ, ಈ ಪಾದದ ಪಾದದ ಫುಟ್ ಪ್ರಿಂಟ್ ಅಂತ ಹೇಳ್ತೀವಲ್ಲ, ಪಾದದ ಚಿಹ್ನೆಗಳು, ಎಲ್ಲ ಪಾದಗಳ ಚಿಹ್ನದಲ್ಲಿ ದೊಡ್ಡ ಚಿಹ್ನ ಹೇಗೆ, ದೊಡ್ಡ ಚಿಹ್ನ ಅಂತಂದ್ರೆ ಸಿಂಬಲ್ ಯಾವುದಪ್ಪ ಅಂತಂದ್ರೆ ಅದು ಎಲಿಫೆಂಟ್ ಅಂತ ಹೇಳ್ತಾರೆ. ಆಯ್ತಾ, ಅದೊಂದು ಹೇಳ್ತಾರೆ. ಅದೇ ರೀತಿಯಲ್ಲಿ ನೋಡಿ, ಎಲ್ಲ ಮೆಡಿಟೇಷನ್ಸ್ಗೆಲ್ಲ ಅತಿ ದೊಡ್ಡವಾದದು, ಉನ್ನತವಾದ ಏನಂತಂದ್ರೆ ಡೆತ್ ಅಂತ ಹೇಳ್ತಾರೆ. ನೋಡಿದ್ರ, ಎಷ್ಟೇ ಮೆಡಿಟೇಷನ್ಸ್ ನೀವೇನೇ ಮಾಡಿದ್ರು ನಿಜವಾಗಿ ಸಾವು ಅನ್ನೋದು ಇದೆಲ್ಲ ಒಂದು ಇಚ್ಛಾಪೂರ್ವಕವಾಗಿ ತುಂಬಾ ಅವೇರ್ನೆಸ್ ಇಂದ, ಎಚ್ಚರಿಕದಿಂದ ಅವರು ಸಾವನ್ನು ಯಾರು ಅಂತಾರೋ ಅದಕ್ಕಿಂತ ದೊಡ್ಡ ಮೆಡಿಟೇಷನ್ ಯಾವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮುಖ್ಯ ಪ್ರಾಣ ಈ ದೇಹದಿಂದ ಆಚೆ ಕಡೆ ಹೋಗುವಾಗನು ನಾವೇ ಅದನ್ನು ಒಂಥರ ಇಚ್ಛಾಪೂರ್ವಕವಾಗಿ, ಯಾವ ರೀತಿಯಲ್ಲಿ ನಾವು ಯಾವುದೇ ಒಂದು ವಸ್ತು ತಗೋಬೇಕಂದ್ರೆ ಕೈ ಸಾಚಿ ಕೈಯಿಂದ ತಗೊಂಡು ಆ ಥರ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ನಾವೇ ಒಂಥರ ಇಚ್ಛಾಪೂರ್ವಕವಾಗಿ, ಅದೇ ರೀತಿಯಲ್ಲಿ ಎಚ್ಚರಿಕವಾಗಿ ಅದನ್ನು ಆಚೆ ಕಡೆ ತೆಗೆದುಕೊಂಡು ನಾವು ಹೋಗೋದು. ನೋಡಿದ್ರ, ಇಂಥ ದೊಡ್ಡ ಸಾಧನೆಕ್ಕಿಂತ ಯಾವ ಮೆಡಿಟೇಷನ್ ಇದಕ್ಕಿಂತ ದೊಡ್ಡದು ಅಂತ ಅವ್ರು ಹೇಳ್ತಾರೆ ಅವರ ಶಿಷ್ಯನಿಗೆ. ಸೊ ದಟ್ಸ್ ವೈ ವಾಟ್ ಈ ಸೆಡ್ ಈಸ್ ಡೆತ್ ಈಸ್ ಸುಪ್ರೀಂ ಅಂತ ಹೇಳ್ತಾರೆ. ಡೆತ್ ಈಸ್ ಔಟ್ ಆಫ್ ಆಲ್ ಮೆಡಿಟೇಷನ್, ಡೆತ್ ಈಸ್ ಸುಪ್ರೀಂ ಅಂತ ಹೇಳ್ತಾರೆ. ಒಂದು ವಾಕ್ಯ ನಮ್ಗೋಸ್ಕರ ಅದು ಒಂಥರ ಅದ್ಭುತವಾದ ವಿಷಯ ಇದು ಹೇಳಿರೋದು. ಓಕೆ, ಸೊ ಎಲ್ಲ ಶಿಷ್ಯ ಗಣಾಂಗ ಅಲ್ಲಿ ನಿಂತ್ಕೊಂಡಿರ್ತಾರೆ. ಕೊನೆಯ ಕ್ಷಣದಲ್ಲಿ ಅವ್ರ ಸುತ್ತು ನಿಂತ್ಕೊಂಡಿರ್ತಾರೆ. ಅವಾಗ ಒಂದು ಅದ್ಭುತವಾದ ಪ್ರವಚನ ಕೊಡ್ತಾರೆ, ಶರ್ಮನ್ ಅಂತ ಹೇಳ್ತೀವಿ, ಲಾಸ್ಟ್ ಶರ್ಮನ್ ಅಂತ ಬುದ್ಧ. ಆಯ್ತಾ, ಅವಾಗ ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಇದು ಕರೆಕ್ಟ್ ಸಮಯ ಅಲ್ಲ, ಅದು ನೀವೆಲ್ಲರೂ ಅಲಿಯೋದಕ್ಕೆ ಇದು ಒಂಥರ ಸಂತೋಷ ಪಡಬೇಕಾಗಿರುವಂತ ಒಂದು ಸಮಯ ಅಂತಾನೂ ಹೇಳ್ತಾರೆ. ಓಕೆ, ಸೊ ಇನ್ನೊಂದು ಹೇಳ್ತಾರೆ ಅಂದ್ರೆ, ಇಲ್ಲಿ ನೀವು ಬಂದಿರೋದು ಅಲಿಯಕ್ಕೆ ಬಂದಿರಲ್ಲ, ಯಾಕೆ ಬಂದಿದ್ದೀರಿ ನೀವೆಲ್ಲ ಅಲಿಯಕ್ಕೆ ಅಂತ ಅದೊಂದು ಹೇಳ್ತಾರೆ. ಓಕೆ, ಸೊ ಇನ್ನೊಂದು ಯಾವುದೇ ಒಂದು ಯೋಗಿ ನೋಡಿ, ಅವರು ಈ ದೇಹವನ್ನು ಬಿಟ್ಟು ಹೋಗ್ತಾ ಇದ್ದಂತಂದ್ರೆ ಅದು ಯಾವಾಗಲೂ ಒಂದು ಸಂತೋಷಕರ ವಿಷಯನೇ ಆ ಯೋಗಿಗೆ. ಅರ್ಥ ಆಯ್ತಾ? ಸೊ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗಲೂ ಅಷ್ಟೇ ಆದ್ರೆ ಒಂಥರ ಸಾಲ್ವೇಷನ್ ಅನ್ನೋದು ನೋಡಿ, ಧರ್ಮವನ್ನು ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಧರ್ಮ ಪ್ರಾಕ್ಟೀಸ್ ಮಾಡೋರಿಗೆ ಮೋಕ್ಷ ಅನ್ನೋದು ಲಭ್ಯವಾಗತ್ತೆ. ಆಯ್ತಾ, ಯಾವ ರೀತಿಯಲ್ಲಿ ಅಂದ್ರೆ ನೋಡಿ, ಒಂದು ವ್ಯಾಧಿ ಬಂದಿದೆ ಅಂತ ಇಟ್ಕೊಳ್ಳಿ, ನಾವು ಡಾಕ್ಟರ್ ನೋಡ್ಲೇಬೇಕಾ ಇಲ್ಲ? ಅದೇ ರೀತಿಯಲ್ಲಿ ಈ ದೇಹ ತಗೊಂಡಿದೀವಿ ಅಂದ್ರೆ ಕರ್ಮಗಳು ಮಾಡ್ತೀವಿ, ಕರ್ಮಗಳು ಮಾಡಬೇಕು, ಕರ್ಮಗಳು ಅನುಭವಿಸ್ಬೇಕು. ಆದ್ರೆ ಧರ್ಮವನ್ನು ಅನುಸರಿಸಿದ್ರೆ ನಮಗೆ ಮೋಕ್ಷ ಸಿದ್ಧಿ ಆಗುತ್ತೆ ಅಂತ ಅದೊಂದು ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಈಗ ನಾನು ಬಂದಿರೋ ಸಮಯ ಆಯಿತು, ನನ್ನ ಕೆಲಸ ಆಯಿತು. ಆಯ್ತಾ, ಸೊ ಕೊನೆಯ ಕ್ಷಣಕ್ಕೂ ನಾನು ರೀಚ್ ಆಗಿದ್ದೇನೆ, ಕೊನೆಯ ಕ್ಷಣದಲ್ಲಿ ನಾನು ಇದ್ದೀನಿ. ಓಕೆ, ಸೊ ಅದಕ್ಕೋಸ್ಕರ ನಾನು ಏನ್ ಬೇಕೋ ಮಾಡಿದ್ದೀನಿ, ನನಗೋಸ್ಕರ ನಾನು ಏನ್ ಮಾಡ್ಕೋಬೇಕೋ ಮಾಡ್ಕೊಂಡಿದ್ದೀನಿ, ಎಲ್ಲರಿಗೋಸ್ಕರ ಏನ್ ಮಾಡ್ಬೇಕೋ ಮಾಡಿಕೊಂಡಿದ್ದೀನಿ. ಓಕೆ, ಇನ್ನು ಇಲ್ಲಿ ಇರೋಂಥ ಅವಶ್ಯಕತೆ ಏನಿದೆ, ನನ್ನ ಪರ್ಪಸ್ ಏನು, ನಾನು ಯಾಕಿರ್ಬೇಕು, ಇದೆಲ್ಲ ಹೇಳ್ತಾ ಇದ್ದಾರೆ ಅವ್ರಿಗೆ. ಯಾರಿಗೆ ಹೇಳ್ತಾ ಇದ್ರೆ? ಎಲ್ಲ ಶಿಷ್ಯರಿಗೆ ಈ ವಿಷಯ ಹೇಳ್ತಾ ಇದ್ದಾರೆ ಅವರು. ದೇಹ ತಗೊಂಡಿದ್ವಿ, ಆಯ್ತಾ, ದೇಹ ತಗೊಂಡಿದ್ದೀನಿ, ಕರ್ಮಗಳು ಅನುಭವಿಸಿದ್ದೀನಿ, ಆ ಕರ್ಮಗಳು ದೇಹದಿಂದ ಮಾಡಬೇಕಾಯ್ತು, ಮಾಡಿದ್ದೀನಿ. ಆಯ್ತಾ, ಈಗ ಆ ದೇಹವನ್ನು ಬಿಡುವಾಗ ಯಾವುದೇ ಅದ್ರ ಮೇಲೆ ವ್ಯಾಮೋಹ ಅವ್ರಿಗೆ ಇಲ್ಲ.
ಅದಕ್ಕೆ ಇವೆಲ್ಲ ಹೇಳ್ತಾ ಇದ್ದಾರೆ. ಸೊ ನಾನು ಬಂದಿರೋ ಕೆಲಸ ಆಯಿತು, ನಾನು ಎಲ್ಲರಿಗೂ ಏನು ಮಾಡಬೇಕು ಮಾಡಿದ್ದೀನಿ, ಇನ್ನು ಏನು ಕೆಲಸ ಇಲ್ಲ, ನನಗೂ ಇಲ್ಲಿ ಇರುವಂಥ ಅವಶ್ಯಕತೆನೂ ಇಲ್ಲ ಅಂತ ಹೇಳ್ತಾ ಇದ್ರು ಅವರು. ನೋಡಿ, ಸೊ ಆ ರೀತಿಯಲ್ಲಿ ಅಂದರೆ ಅವ್ರಿಗೆಲ್ರಿಗೂ ಗೊತ್ತು ಲಾ ಆಫ್ ಇನ್ಪರ್ಮನೆನ್ಸ್ ಅಂತಂದರೆ ಯಾವುದು ಶಾಶ್ವತ ಇಲ್ಲ ಅಂತ ಒಂದು ಸತ್ಯ ಅವ್ರಿಗೆ ಗೊತ್ತಿದೆ. ಆಯ್ತಾ? ಸೊ ಅದಕ್ಕೋಸ್ಕರ ಈ ಎಲ್ಲ ಶಿಷ್ಯರ ಅವರ ಅಜ್ಞಾನವನ್ನು ತೊಲಗಿಸೋಕ್ಕೆ, ಓಕೆ, ಈ ರೀತಿಯಲ್ಲಿ ಅವರು ಹೇಳ್ತಾರೆ. ಓಕೆ, ಅದಕ್ಕೋಸ್ಕರ ಇನ್ನೇನಂತಂದರೆ ನೋಡಿ, ಯಾವಾಗಲೂ ಅಷ್ಟೇ ಯಾವುದು ಹುಡ್ತದೋ ಅದು ಸಾವು ಅನುಭವಿಸ್ತದೆ ಅಂತ ಅದನ್ನು ಹೇಳ್ತಾರೆ. ಅಂದರೆ ಯಾವುದು ಜನ ತಗೊಂತದೋ ಅದು ಮರಣ ಒಂದೇ ಹೊಂತದೆ ಅಂತ ಅದನ್ನು ಹೇಳ್ತಾರೆ. ಆ ರೀತಿಯಲ್ಲಿ ಸೊ ನಾವು ಯಾವುದೇ ಅಂದರೆ ಕೊನೆಯ ಕ್ಷಣದಲ್ಲಿ ಸಹ ಅಂಥ ಅವೇರ್ನೆಸ್ ಇಂದನೇ ಇರಬೇಕು ಅಂತ ಅವ್ರು ಹೇಳೋದು. ಅಂಥ ಅವೇರ್ನೆಸ್ ಇಂದನೇ ನಾವಿರಬೇಕು ಅಂತ ಹೇಳ್ತಾರೆ. ಸೊ ನನ್ನ ಟೈಮ್ ಹತ್ರ ಬಂತು, ನಾನು ಈಗ ಹೋಗ್ತಾ ಇದ್ದೀನಿ ಅಂತೇಳಿ ಅವರು ಅವರ ಹಾಗೆ ಎಲ್ಲರ ಮುಂದೆನೆ ಹಾಗೆ ಕೂತ್ಕೊಂಡೆ, ಆಯ್ತಾ, ಅವರ ಸಹಸ್ರದಿಂದ ಅವರು ಪ್ರಾಣವನ್ನು ಆಚೆ ಕಡೆ ತಗೊಂಡು ಹೋಗ್ತಾರೆ. ಆಯ್ತಾ? ಸೊ ಈ ರೀತಿಯಲ್ಲಿ ಶಿಷ್ಯರಿಗೆ ಅವರು ಎಲ್ಲರ ಮುಂದೆನೆ ಕೊನೆ ಸ್ಪೀಚ್ ಕೊಟ್ಟು ಅವ್ರ ಮುಂದೆನೆ ಅವರ ತುಂಬ ಅವೇರ್ನೆಸ್ ಇದ್ದ ಒಂಥರ ಅಂದರೆ ಎಚ್ಚರಿಕೆಯಿಂದನೇ ಅವ ಕೊನೆ ಉಸಿರಾಟವನ್ನು ಬಿಡ್ತಾರೆ. ಅಂದರೆ ಕೊನೆ ಉಸಿರಾಟ ಅಂದರೆ ಅವರು ಪ್ರಾಣವನ್ನು ಏನು ಮಾಡ್ತಾರೆ ಅಂದರೆ ಊರ್ಧ್ವ ಮುಖದಲ್ಲಿ ತಗೊಂಡೋಗಿ ಈ ಸಹಸ್ರಾರದಿಂದ ಆಚೆ ಕಡೆ ತಗೊಂಡು ಹೋಗ್ತಾರೆ. ಅಲ್ಲಿಗೆ ಮುಕ್ತಾಯ ಆಯಿತು. ದೇಹ ಸಪರೇಟ್ ಆಯಿತು, ಅವರ ಪ್ರಾಣ ಹೇಳ್ಬೇಕಂದ್ರೆ ಸೂಕ್ಷ್ಮ ಶರೀರ ಅದು ಆಚೆ ಕಡೆ ಹೋಯ್ತು ಅಷ್ಟೇ. ಅಲ್ಲಿಗೆ ಕನೆಕ್ಷನ್ ಕಟ್ ಆಯಿತು. ಇದು ಗೌತಮ್ ಬುದ್ಧರ ಸಮಯದಲ್ಲಿ, ಅಂದರೆ ಗೌತಮ್ ಬುದ್ಧರ ಕೊನೆ ಕ್ಷಣದಲ್ಲಿ ಆಗಿರುವಂಥ ವಿಷಯ ಇದು. ಆಯ್ತಾ? ಸೊ ಅದೇ ರೀತಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಿತ್ಯಾನಂದ, ಸ್ವಾಮಿ ನಿತ್ಯಾನಂದ. ಓಕೆ, ಇವರು ಸ್ವಾಮಿ ನಿತ್ಯಾನಂದ ಮುಂಬೈಯಲ್ಲಿದ್ದರು, ಬಾಂಬೆದಲ್ಲಿ. ಅವರು ಜೀವಿಸಿರುವಂಥ ಸಮಯ ನೋಡಿದರೆ 1897 to 1961, 1897 ಇಂದ 1961ವರೆಗೂ ಅವರ ಜೀವನ ವ್ಯವಧಿ ಕಾಲ. ಆಯ್ತಾ? ಅವರು ಮರಣ ಹತ್ರ ಬರ್ತಾ ಇರೋಂಥ ಸಮಯದಲ್ಲಿ 3 ತಿಂಗಳ ಮುಂಚೆನೆ, ಓಕೆ, ಮಹಾಸಮಾಧಿಗೆ ಮುಂಚೆ ಏನು ಮಾಡ್ತಾರೆ ಅಂದರೆ ಅವಾಗ ಆ ಸಮಯದಲ್ಲಿ ಅವ್ರು ನೋಡೋಕ್ಕೆ ಒಂದು ಮಾತಾಜಿ ಬರ್ತಾರೆ. ಅವರ ಶಿಷ್ಯರು ಅಂತ ಇಟ್ಕೊಳ್ಳಿ, ಒಂದು ಮಾತಾಜಿ ದರ್ಶನಕ್ಕೋಸ್ಕರ ಬರ್ತಾರೆ. ಏನಂತಂದ್ರೆ ನಿತ್ಯಾನಂದ ಅವ್ರಿಗೆ ಅಂದರೆ ಮಾಸ್ಟರ್ಗೆ ತುಂಬ ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಾಯಿತು. ಓಕೆ, ಅವರು ಅಲಿಯೋದು, ಆ ಮಾತಾಜಿ ಬಂದು ತುಂಬ ಅಲಿತಾ ಇರ್ತದೆ. ಅವಾಗ ಮಾಸ್ಟರು ಒಂಥರ ವಿರಕ್ತಿ ಭಾವನ ಅಂದರೆ ಒಂಥರ ಇರಿಟೇಟ್ ಆಗುತ್ತೆ ಅವ್ರಿಗೆ. ಯಾಕೆ ನೀವು ಅಲಿತಾ ಇದೆ ಇಲ್ಲಿ ಕೂತ್ಕೊಂಡು, ಡೋಂಟ್ ಕ್ರೈ ಅಂತ ಆ ಥರ ಹೇಳ್ತಾರೆ. ಆಯ್ತಾ? ಸೊ ಇನ್ನೂ ಏನು ಹೇಳ್ತಾರೆ ಅಂದರೆ ನೋಡಿ, ಈ ಭೌತಿಕ ಪ್ರಪಂಚಕ್ಕಿಂತ, ಓಕೆ, ನಾನು ಆ ಸೂಕ್ಷ್ಮ ಪ್ರಪಂಚ ಅಂದರೆ ಸಟಲ್ ವರ್ಲ್ಡಲ್ಲಿ ಹೇಳ್ಬೇಕಂದ್ರೆ ಹೆಚ್ಚು ವರ್ಕ್ ಪಾಸಿಬಿಲಿಟಿ ಇದೆ. ಅಂದರೆ ಮೋರ್ ವರ್ಕ್ ಈಸ್ ಪಾಸಿಬಲ್ ಇನ್ ದ ಸಟಲ್ ವರ್ಲ್ಡ್ ದ್ಯಾನ್ ದ ಗ್ರಾಸ್ ವರ್ಲ್ಡ್ ಅಂತ ಹೇಳ್ತಾರೆ ಅವರು. ನಾವು ಯಾಕೆ ಇರಬೇಕು ಇಲ್ಲಿ ಅಂತ ಹೇಳ್ತಾರೆ. ನೀವು ಯಾಕೆ ಅಲಿತಾ ಇದೀವಿ ಇಲ್ಲಿ ಬಂದು ಅಂತ ಅವ್ರನ್ನು ಕ್ವಶನ್ ಮಾಡ್ತಾರೆ. ಅಂದರೆ ಅವ್ರು ತಿಳ್ಕೊಂಡು ಪಾಪ ಅದಕ್ಕೋಸ್ಕರ ಈ 2 ತಿಂಗಳ ಮುಂಚೆನೆ ಅಂದರೆ ಯೋಗಿಗಳು ಋಷಿಗಳಿಗೆಲ್ಲ ಗೊತ್ತು ಅವ್ರ ಡೇಟು ಫಿಕ್ಸ್ ಅಂತ. ಯಾವ ಡೇಟ್ ಫಿಕ್ಸ್ ಆಗಿದೆ ಅವ್ರಿಗೆ ಗೊತ್ತು. ಅವ್ರು ಯಾವ ಡಾಕ್ಟರ್ ಮೇಲೆ ಡಿಪೆಂಡ್ ಆಗಲ್ಲ. ಆ ಸಮಯ ಬರುವಾಗ ಯಾವ ಮೆಡಿಸಿನ್ ತಗೊಳಲ್ಲ, ಯಾವ ಊಟ ತಗೊಳಲ್ಲ, ಎಲ್ಲ ಸ್ಟಾಪ್ ಮಾಡ್ತಾರೆ. ಅವರೇ ಸ್ಟಾಪ್ ಮಾಡ್ತಾರೆ. ಡಾಕ್ಟರ್ಸ್ ಬಂದು ನೀವು ತಗೋಬೇಕು, ಆರೋಗ್ಯ ಕೆಟ್ಟು ಹೋಗ್ತಾ ಇದೆ, ನೀವು ಮರಣ ಬರ್ತದೆ, ಅದು ಯಾವುದು ಕೇಳಲ್ಲ. ಅವರು ಯಾರನ್ನು ಕೇರು ಮಾಡಲ್ಲ. ಯಾಕಂದ್ರೆ ಅವ್ರು ನಿರ್ಣಯ ಮಾಡ್ಕೊಂಡಿದ ಮೇಲೆ ಆ ಸಮಯಕ್ಕೆ ಅವ್ರು ಹೋಗ್ತಾರೆ. ದೇಹವನ್ನು ಬಿಟ್ಟು ಅವರ ಪ್ರಯಾಣವನ್ನು ಸಾಗಿಸ್ತಾರೆ. ನೋಡಿ, 2 ತಿಂಗಳ ಮುಂಚೆ ಏನಾಯ್ತಂದ್ರೆ ನಿತ್ಯಾನಂದ ಅವರು ಟೋಟಲಿ ಅಂದರೆ ಊಟ ತಿನ್ನೋದು ನಿಲ್ಲಿಸ್ಬಿಡ್ತಾರೆ. ಊಟ ತಿನ್ನೋದು ಏನು ಮಾಡ್ತಾರೆ, ನಿಲ್ಲಿಸ್ಬಿಡ್ತಾರೆ. ಬರೀ ನೀರು ಕುಡಿತಾ ಇರ್ತಾರೆ. ಅವಾಗವಾಗ ಸ್ವಲ್ಪ ಹಣ್ಣು ತಿಂತಾರೆ ಅಷ್ಟೇ.
ಓಕೆ. ಸೊ ಹೇಗಂದ್ರೆ ಅವ್ರ ದೇಹ ದೇಹ ಸ್ವಲ್ಪ ದಾರುಢ್ಯವಾಗಿತ್ತು, ತುಂಬಾ ಎತ್ತರ ಆಗಿರ್ತಾರೆ, ಸ್ಟ್ರಾಂಗ್ ಸ್ಟ್ರಾಂಗ್ ಪರ್ಸನಾಲಿಟಿ. ಅವಾಗ ಬಟ್ ಈಗ ನೋಡಿದ್ರೆ ತುಂಬಾ ವೀಕ್ ಆಗಿರ್ತಾರೆ. ಓಕೆ, ತುಂಬಾ ವೀಕ್ ಆಗಿರ್ತಾರೆ ಆ ರೀತಿಯಲ್ಲಿ. ಸೊ ಎಷ್ಟು ಜನ ಅವ್ರನ್ನು ಪರ್ಸುವೇಡ್ ಮಾಡಬೇಕು, ಕನ್ವಿನ್ಸ್ ಮಾಡಬೇಕು ಆಹಾರ ತಿನ್ನಕ್ಕೆ ಅಂತ ಟ್ರೈ ಮಾಡ್ತಾರೆ, ಯಾರ ಕೈಯಲ್ಲಿ ಆಗಿಲ್ಲ. 2 ತಿಂಗಳು ಮುಂಚೆನೆ ಸ್ಟಾಪ್ ಮಾಡ್ತಾರೆ. ಓಕೆ, ಡಾಕ್ಟರ್ಸ್ ಕಲಿಸ್ತಾರೆ. ಓಕೆ, ಸೊ ಡಾಕ್ಟರ್ಸ್ ಅಂತ ಎಲ್ಲ ಎಲ್ಲ ವಿಷಯಗಳು, ಫಿಸಿಷಿಯನ್ಸ್ ಬರ್ತಾರೆ, ಡ್ರಗ್ಸು ಇದು ಅದು ಯಾವುದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅರ್ಥ ಆಯ್ತಾ? ಅಂದ್ರೆ ಈ ದೇಹವನ್ನು ಇಟ್ಕೊಂಡಕ್ಕೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಇನ್ನೂ ಇಂಟ್ರೆಸ್ಟ್ ಇಲ್ಲ. ಒಂದು ಒಂದು ಡಿವೋಟಿ ಅಂತಂದ್ರೆ ಭಕ್ತ ಬಂದು ಕೇಳ್ತಾರೆ, ಬಾಬಾ ನನಗೆ ತುಂಬಾ ನೋವಾಗ್ತಾ ಇದೆ ನಿನ್ನ ಪ್ರೆಸೆಂಟ್ ಕಂಡೀಷನ್ ನೋಡಕ್ಕೆ, ಆಯ್ತಾ, ತುಂಬಾ ವೀಕ್ ಆಗಿದೆ ನಿಮ್ಮ ಬಾಡಿ, ಆಯ್ತಾ, ಈಗ ನಿಮ್ಮ ನಿಮ್ಮ ಒಂಥರ ಪವಾಡ ಶಕ್ತಿ ಉಪಯೋಗಿಸ್ಕೊಂಡು ಯಾಕೆ ನೀವು ಕ್ಯೂರ್ ಮಾಡ್ಕೋಬಾರದು ಈ ಪರಿಸ್ಥಿತಿಯನ್ನು ಅಂತ ಆ ಪ್ರಶ್ನೆ ಕೇಳ್ತಾರೆ. ಅವಾಗ ಮಾಸ್ಟರ್ ಆನ್ಸರ್ ಮಾಡ್ತಾರೆ, ನೋಡಿ, ಈ ದೇಹ ಧೂಳಿ, ಈ ದೇಹ, ದಿಸ್ ಬಾಡಿ ಈಸ್ ಜಸ್ಟ್ ಮೇರ್ಲಿ ಎ ಡಸ್ಟ್ ಅಂತ ಹೇಳ್ತಾರೆ, ಡಸ್ಟ್ ಅಂಡ್ ಮಡ್ ಅಂತ ಹೇಳ್ತಾರೆ. ಈ ದೇಹ ಧೂಳಿ ಮತ್ತು ಮಣ್ಣು, ಆಯ್ತಾ, ಅದಕ್ಕೋಸ್ಕರ ನನ್ನ ಸ್ಪಿರಿಚುವಲ್ ಪವರ್ ಯೂಸ್ ಮಾಡಬೇಕಾ ಅಂತಾರೆ. ನೋಡಿದ್ರ, ನಾನು ಅದಕ್ಕೆ ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ಕ್ಲಾಸಲ್ಲಿ ಎಲ್ಲ ಹೇಳುವಾಗನೇ ಹೇಳ್ತಾ ಇರ್ತೀನಿ, ನಿನ್ನ ಆತ್ಮಶಕ್ತಿ ಉಪಯೋಗಿಸ್ಕೊಂಡು ನಾನು ಈ ರೋಗ ಕಮ್ಮಿ ಮಾಡ್ಕೋತೀನಿ, ಆ ರೋಗ ಕಮ್ಮಿ ಮಾಡ್ಕೋತೀನಿ ಅಂತ ದೊಡ್ಡದಾಗಿ ಹೇಳೋದಾಗ್ಲಿ ಯೂಸ್ ಮಾಡೋದಾಗ್ಲಿ, ಅಷ್ಟು ದಟ್ ಇಸ್ ನಾಟ್ ಸಚ್ ಎ ಗ್ರೇಟ್ ಥಿಂಗ್. ಅರ್ಥ ಆಯ್ತಾ? ಯಾಕೆ ನಾವು ಪದೇ ಪದೇ ಹೇಳೋದಂದ್ರೆ ಇದೇ ರೀಸನ್. ನೋಡಿ ಮಾಸ್ಟರ್ ಏನ್ ಹೇಳ್ತಾರೆ ನೋಡಿ, ಅಲ್ಲಿ ಒಬ್ರು ಬಂದು ಏನ್ ಹೇಳ್ತಾರೆ ಅಂದ್ರೆ, ವೈ ಕಾಂಟ್ ಯೂಸ್ ಯುವರ್ ಓನ್ ಪವರ್ ಅಂಡ್ ಹೀಲ್ ಯುವರ್ ಸೆಲ್ಫ್ ಬಾಬಾ ಅಂತ ಕ್ವಶನ್. ವೈ ಕಾಂಟ್ ಯೂಸ್ ಯುವರ್ ಓನ್ ಡಿವೈನ್ ಪವರ್ಸ್ ಟು ಕ್ಯೂರ್ ಯುವರ್ ಇಲ್ನೆಸ್ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನೋಡಿ, ಸೊ ದ ಬಾಡಿ ಈಸ್, ಈ ದೇಹ ಅನ್ನೋದು ಒಂದು ಧೂಳಿ ದುಮ್ಮು, ಅದಕ್ಕೋಸ್ಕರ ಈ ಸ್ಪಿರಿಚುವಲ್ ಪವರ್ ನಾನು ಯೂಸ್ ಮಾಡಬೇಕಾ ಆ ದೇಹ ನಿಲ್ಸ್ಕೊಡಕ್ಕೆ ಅಂತ ಆ ರೀತಿಯಲ್ಲಿ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಒಂದು 9:30, ಅದೇ ಒಂದು ಫೈನಲ್ ಡೇ ಬಂತು. ಆ ದಿವಸ ಬೆಳಗ್ಗೆ 9:30 ಆಯಿತು ಸಮಯ, ಮಾರ್ನಿಂಗ್. ಓಕೆ, ಭಗವಾನು ಎಲ್ಲರಿಗೂ ಕಾಫಿ ಸರ್ವ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಅಲ್ಲಿರುವಂಥ ಎಲ್ಲ ಅವ್ರಿಗೆಲ್ಲ ಕಾಫಿ ಸರ್ವ್ ಮಾಡಿ ಅಂತ ಹೇಳ್ತಾರೆ. ಅವರ ಮುಖದ ಮೇಲೆ ಸ್ಮೈಲಿಂಗು, ಒಂದು ಸಣ್ಣ ಫ್ರೂಟ್ ತಗೊಂಡು, ಒಂದು ಅಲ್ಲಿ ಹುಡುಗ ಇರ್ತಾನೆ, ಅಂದರೆ ಜಸ್ಟ್ ಯುವಕ, ಅಂದರೆ ಇಲ್ಲಾಂದ್ರೆ ಬಾಯ್, ಸ್ಮಾಲ್ ಬಾಯ್. ಸೊ ಆ ಹುಡುಗನಿಗೆ ಆ ಫ್ರೂಟ್ ಕೊಡ್ತಾನೆ. ಓಕೆ, ಒಂದು 2 3 ಡೀಪ್ ಬ್ರೀತ್ ತಗೊಂತಾನೆ ಅಷ್ಟೇ. ನೋಡಿ ಎಷ್ಟು ಇದೆಲ್ಲ ಕೊನೆ ಕ್ಷಣ, ಇದು ನಾನು ಹೇಳ್ತಾ ಇರೋದು. ಅಲ್ಲಿ ಆರಾಮಾಗಿ ಕೂತ್ಕೊಂಡು ಎಲ್ಲರೂ ಕಾಫಿ ಕೊಡಿ ಅಂತ ಹೇಳ್ತಾರೆ. ಒಂದು ಸಣ್ಣ ಹುಡುಗ ಅಲ್ಲಿದ್ರೆ ಅವ್ರಿಗೊಂದು ಫ್ರೂಟ್ ಕೊಡ್ತಾನೆ, ನಿಟಾರ ಕೂತ್ಕೊಂಡು 2 to 3 ಬ್ರೀತ್ಸ್ ಡೀಪ್ ಬ್ರೀತ್ ತಗೋತಾನೆ. ಓಕೆ, ಹಾಗೆ ಎರಡು ಕಣ್ಣುಗಳ ಮೇಲೆ ಎತ್ತಿ ಸಾಂಬು ಮುದ್ರಕ್ಕೆ ಹೋಗ್ತಾನೆ. ಓಕೆ, ಸಾಂಬು ಮುದ್ರಕ್ಕೆ ಮೇಲೆಗೆ ಎತ್ತಿ ಮೂರನೇ ಕಣ್ಣುಗಳ ಕೆಳಗಡೆ ಮೇಲೆ ನೋಡ್ತಾ ಸಾಂಬು ಮುದ್ರಕ್ಕೆ ಹೋಗ್ತಾರೆ. ಎಲ್ಲ ಡಿವೋಟೀಸ್ ನೋಡ್ತಾ ಇರುವಾಗನೇ, ಓಕೆ, ಅಲ್ಲೇನಾಗ್ತದೆ, ಕಣ್ಣುಗಳ ಮೇಲೆ ಎತ್ತಿ ಆ ಮೂರನೇ ಕಣ್ಣು ತರ ನೋಡ್ತಾ, ಹಾಗೆ ಒಂದು ಆ ರೂಮಲ್ಲಿ ಎಲ್ಲಿ ಕೂತಿರ್ತಾ ಆ ರೂಮಲ್ಲಿ ಆಮ್ ಅಂತ ಸೌಂಡ್ ಬಂತು. ಆಮ್ ಆಮ್ ಅಂತ ಸೌಂಡ್ ಬಂತು. ಆ ಸೌಂಡ್ ಬಂದಿದ ಮೇಲೆ ಸೌಂಡ್ ಬರ್ತದೆ, ಹಾಗೆ ಅವರು ವಿಶ್ವದಲ್ಲಿ ಮರ್ಜ್ ಆಗ್ಬಿಡ್ತಾರೆ. ಅಷ್ಟೇ ಆಗಿರಿ, ಆಯ್ತಾ? ಇದು ಕೊನೆ ಕ್ಷಣ. ನೋಡಿ ಹೇಗಿರ್ತದೋ ನಾವು ಅರ್ಥ ಮಾಡ್ಕೋಬೇಕು. ಈ ಅಂದ್ರೆ ದೊಡ್ಡ ದೊಡ್ಡ ಮಾಸ್ಟರ್ಗಳು ಅವರ ಕೊನೆ ಕ್ಷಣಗಳು ಹೀಗಿರ್ತವೆ. ಸೊ ಅದ್ಭುತ ಅಂತ ಅನಿಸ್ತದೆ ಅಲ್ವಾ? ಸೊ ಆ ರೀತಿಯಲ್ಲಿ ನೆಕ್ಸ್ಟ್ ಸೋಕ್ರಟಿಸ್ ಬಗ್ಗೆ ನೋಡೋಣ. ಓಕೆ, ಸೋಕ್ರಟಿಸ್ ನಿಮಗೆಲ್ಲ ಗೊತ್ತಿರಲಿ. ಸೋಕ್ರಟಿಸ್ ಅವರು ಗ್ರೇಟ್ ಫಿಲಾಸಫರ್ ಆಗಿರ್ತಾರೆ ಗ್ರೀಕಲ್ಲಿ, ಇಲ್ವಾ? ಅವರು ಮಾಡುವಂಥ ವಿಷಯಗಳೇನಂತಂದ್ರೆ, ಎಲ್ಲ ಯುವಕರನ್ನು ಒಂಥರ ತತ್ವವೇತ್ತ, ಅವರು ಪ್ರಶ್ನೆಗಳು ಜಾಸ್ತಿ ಮೂಡಿಸಿ
ಅವ್ರ ಒಳಗಡೆ ಇರುವಂತ ಅವ್ರ ಒಳಗಡೆಯಿಂದನೇ ಆ ಸಮಾಧಾನಗಳು ಹೇಳಿಸ್ತಾ ಇರ್ತಾರೆ. ಇದೇ ಕೆಲಸ ದಿನನಿತ್ಯ. ಬೆಳಗ್ಗೆ ಎದ್ದರೆ, ಬೆಳಗ್ಗೆ ಮನೆಯಿಂದ ಬಿಟ್ಟು ಹೋದ್ರೆ ನೈಟು ವಾಪಸ್ ಹೋಗೋಕೆ ಯಾವ ಸಮಯ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಅವರ ಹೆಂಡತಿ ಬೈದು 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 ಸಾಕಾಗಿರ್ತದೆ. ಅವ್ರ ಹೆಂಡತಿ ಒಂಥರ ಅಂದ್ರೆ ಆ ಇವ್ರಿಗೂ ಭಯ ಅವ್ರ ಹೆಂಡತಿ ಅಂದ್ರೆ. ಆ ರೀತಿಯಲ್ಲಿ ಬೆಳಗ್ಗೆ ಹೋಗ್ತಾರೆ, ನೈಟ್ ಯಾವಾಗ ರಿಟರ್ನ್ ಹೋಗ್ತಾರೆ ಅವ್ರಿಗೆ ಗೊತ್ತಿಲ್ಲ. ಎಲ್ಲಿ ನಿಂತ್ಕೊಂಡ್ರು 2 ಗಂಟೆ 3 ಗಂಟೆ ಹಾಗೆ ನಿಂತ್ಕೊಂಡು ಮಾತಾಡ್ತಾರೆ. ಯಾರೇ ಸಿಕ್ಕಿದ್ರೆ, ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಅಲ್ಲೇ ಕೂತಿ ಅಲ್ಲೇ ಪ್ರಶ್ನೆಗಳು ಸ್ಟಾರ್ಟ್ ಮಾಡ್ತಾರೆ. ನೀವು ಯಾರು, ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ, ನಿಮ್ಮ ಉದ್ದೇಶ ಏನು, ನಿಮ್ಮ ಜೀವನ ಏನು, ಏನ್ ನಡೀತಾ ಇದೆ. ಓ, ಅದೊಂಥರ ತತ್ವಶಾಸ್ತ್ರ. ಅಂದ್ರೆ ಇದು ಒಂದು ಎರಡಲ್ಲ ಬಿಡಿ, ಒಂದು ನೂರು ನೂರು ನೂರ ಯಾವ ಪ್ರಶ್ನೆಗಳಿರ್ತವೆ. ಅವೆಲ್ಲ ಆಗಕ್ಕೆ ಒಂದು 2 3 ಗಂಟೆ ಆಗತ್ತಾ. ಮಾರ್ಕೆಟ್ಗೆ ಹೋಗಿ ಯಾವುದೋ ತರಕಾರಿಗಳು ತಗೊಂಡ್ ಬನ್ನಿ ಅಂದ್ರೆ ಇವರು ಹಾಗೆ ಹೋಗಿ ಹಾಗೆ ನೈಟ್ ನೈಟ್ ವಾಪಸ್ ಬಂದ್ರೆ ಇನ್ನು ಯಾವ ಎಂತಿ ಆದ್ರೂ ಏನ್ ಮಾಡ್ತಾರೆ ಹೇಳಿ, ಸಿಟ್ಟೆ ಮಾಡ್ಕೊಂತಾರಲ್ಲ. ಹಾಗೆ ಆಗ್ತಾ ಇತ್ತು ಅವ್ರ ಲೈಫಲ್ಲಿ, ಹಾಗೆ ಹಾಗೆ ಆಗ್ತಾ ಇತ್ತು, ನಿಜವಾಗಿ ಹಾಗೆ ಆಗ್ತಾ ಇತ್ತು. ಇದು ಕಂಡಿಡಿರುವಂತ ಆ ಗ್ರೀಕ್ ಗವರ್ನಮೆಂಟ್ ಏನ್ ಮಾಡ್ತಾ ಅಂದ್ರೆ ಅವ್ರಿಗೊಂದು 2 ಚಾಯ್ಸ್ ಕೊಡ್ತಾರೆ. ನೀವು ಇದು ನಿಲ್ಲಿಸ್ಬೇಕು, ತತ್ವಶಾಸ್ತ್ರವನ್ನು ಹೇಳೋದು. ಇಲ್ಲ, ನಿಮ್ಗೆ ಒಂದು ವಿಷ ಕೊಡ್ತೀವಿ, ಅಂದ್ರೆ ಜೈಲ್ಗೆ ಹಾಕಿ ನಿಮಗೆ ಒಂದು ವಿಷ ಕೊಡ್ತೀವಿ, ನಿಮ್ಗೆ ಯಾವ್ದು ಬೇಕು ಜೈಲ್ಗೆ ಹಾಕಿ ಸ್ವಾಮಿ, ಆ ವಿಷಯನೇ ಕೊಡಿ, ಅದು 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 ನಾನು ಸ್ವೀಕಾರ ಮಾಡಿ ಹೋಗ್ತೀನಿ, ಬಿಟ್ರೆ ಇದು ನಿಲ್ಸಲ್ಲ ಅಂತ ಹೇಳ್ತಾರೆ. ನೋಡಿದ್ರ, ಕೋರ್ಟ್ ಹಾಗೆ ತೀರ್ಪು ಕೊಡ್ತು. ಫೈನಲ್ ಜಡ್ಜ್ಮೆಂಟ್ ಕೊತ್ತು. ಏನು ಕೊಡ್ತಂದ್ರೆ, ಇವ್ರನ್ನ ಜೈಲ್ಗೆ ಹಾಕಿ ಇವ್ರಿಗೆ ವಿಷ ಕೊಡಿ ಅಂತ. ನೋಡಿ ಹೆಂಗಿದೆ. ಆಗ್ಲೂ ಅವ್ರು ನಿಲ್ಸಿಲ್ಲ. ಆ ಟೈಮಲ್ಲಿನೂ ಸಹ, ಓಕೆ, ಆ ಟೈಮಲ್ಲಿ ಸಹ ಈವನ್ ಒಂಥರ ವಿಷ ತಗೊಂಡಿದ ಮೇಲೇನು ಇನ್ನೂ ಅಲ್ಲೇ ಬಂದಿರುವಂತವ್ರಿಗೆ ಅಲ್ಲಿನೂ ಸಹ ಅವ್ರ ವಿಷ ತಗೊಂಡಿದ್ದೀನಿ, ದೇಹ ಹೋಗ್ತಾ ಇದೆ ಅಂತ ಯಾವುದೇ ಕಾರಣಕ್ಕೆ ಅವ್ರಿಗೆ ಸ್ವಲ್ಪನೂ ಒಂದು ಭಯ ಇಲ್ಲ, ಅದ್ರ ಮೇಲೆ ವ್ಯಾಮೋಹ ಇಲ್ಲ. ಅದು ಅಬ್ಸರ್ವ್ ಮಾಡಿದ್ದಾರೆ ಅವ್ರ ಸುತ್ತು ಶಿಷ್ಯಗಳು. ಅವತ್ತು ದಿನ ಬಂದೇ ಬಂತು, ಎಲ್ಲರೂ ಬಂದು ಸುತ್ತು ನಿಂತ್ಕೊಂಡಿದ್ರು. ಎಲ್ಲರ ಮುಂದೆನೆ ವಿಷಯನೇ ತಗೊಂಡಿದ್ರೆ, ಬಿಟ್ರೆ ನಾನು ಸ್ಟಾಪ್ ಮಾಡ್ತೀನಿ, ಆಯ್ತು ನಾನು ಸುಮ್ಮನೆ ಇರ್ತೀನಿ ಅಂತ ಅವರು ಒಂದು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ನೋಡಿದ್ರ, ವಿಷಯ ತಗೊಂಡೋದಾಯ್ತು ಎಲ್ಲರ ಮುಂದೆನೆ. ಆದ್ರೂ ಅವ್ರು ಏನ್ ಭಯ ಇಲ್ಲ, ವ್ಯಾಮೋಹ ಇಲ್ಲ. ಹಾಗೆ ಕೊನೆಯ ಉಸಿರಾಟವನ್ನು ಬಿಟ್ಟಿದ್ದಾರೆ ಅವರು. ಆಯ್ತಾ. ಸೊ ಏನೋ ಆಗ್ತಾ ಇದೆ, ಸೊ ನನ್ನ ದೇಹನ ಬಿಡ್ತಾ ಇದ್ದೀನಿ ಅಂತನೂ ಯಾವುದೇ ರೀತಿಯಲ್ಲಿ ಅವ್ರಿಗೆ ಅಂತ ವ್ಯಾಮೋಹನು ಇಲ್ಲಿ ಇರಲಿಲ್ಲ. ಸೊ ಇದು ಅವರ ಜೀವನದಲ್ಲಿ ಹೀಗೆ ಆಯ್ತು. ನೋಡಿದ್ರ. ಸೊ ಅದು ಆ ರೀತಿಯಲ್ಲಿ ಸತ್ಯಾಂಶವನ್ನು ತಿಳಿಸ್ಕೊಡುವಂತ ರೀತಿಯಲ್ಲಿ ಯಾವುದೇ ಭಯಪಡಿಲ್ಲ ಅವರು. ಮರಣವನ್ನು ಸ್ವೀಕಾರ ಮಾಡಿದ್ರೆ, ಬಿಟ್ರೆ ಸತ್ಯಾಂಶವನ್ನು ಹೇಳಕ್ಕೆ ನಿಲ್ಸೋದಿಲ್ಲ ಅಂತ ಹೇಳಿದಕ್ಕೆ ಅವರು ಮರಣ ಬಂತು, ಗೆಲ್ಬೇಕಂತ. ಈ ರೀತಿಯಲ್ಲಿ ಇನ್ನು ಇನ್ನೊಬ್ರು ಯೋಗಿದ್ದಾರೆ, ತುಂಗ್ ಶಾನ್ ಅಂತ. ತುಂಗ್ ಶಾನ್ ಇವರು ಜೆನ್ ಮಾಸ್ಟರ್. ಇವ್ರ ಮರಣ ಹೇಗಿತ್ತು ಒಂದ್ಸಲ ನೋಡೋಣ. ಓಕೆ, ಇವರು ಸೋಟೋ ಸ್ಕೂಲ್ ಆಫ್ ಬುದ್ಧಿಸಂ ಅಂತ ಇವರು ಒಂದು ಸ್ಕೂಲ್ ಅನ್ನು ರನ್ ಮಾಡ್ತಾ ಇರ್ತಾರೆ. ಓಕೆ, ಇವ್ರಿಗೆ ಸಮಯ ಅಂದ್ರೆ ಇವ್ರು ಹೋಗ್ಬೇಕಂತ ಸಮಯ ಅವ್ರಿಗೆ ಗೊತ್ತಾಯ್ತು, ಹೋಗ್ಬೇಕಂತ ಅವರು ಡಿಸೈಡ್ ಮಾಡ್ತಾರೆ. ಅವರ ಎಲ್ಲಾ ಕೂದಲುಗಳನ್ನು ನೀಟಾಗಿ ಸೇವ್ ಮಾಡಿಸ್ಕೊಂತಾರೆ, ಅವರೇ ಮಾಡಿಸ್ಕೊಂತಾರೆ. ನೀಟಾಗಿ ಸ್ನಾನ ಮಾಡ್ಕೊಂತಾರೆ. ಸೊ ಚೆನ್ನಾಗಿ ಅದು ರೋಪ್ಸ್, ಅಂದ್ರೆ ನಾರ್ಮಲಿ ಮಾಂಕ್ ಅಂದ್ರೆ ಆ ಯೋಗಿಗಳು, ಬುದ್ಧಿಸ್ಟ್ ಎಲ್ಲ ಒಂದು ರೋಪ್ಸ್ ಹಾಕೊಂತಾರೆ ಶರೀರ ಮೇಲೆ. ರೋಪ್ಸ್ ಹಾಕೊಂಡು, ಅದನ್ನು ಬಟ್ಟೆ ತರನೇ ರೋಪ್ಸ್ ಹಾಕೊಂಡು, ಓಕೆ, ಒಂದು ಬೆಲ್ ಹೊಡಿತಾರೆ. ಬೆಲ್ ಹೊಡೆದು ಅವ್ರಿಗೂ ಕಮ್ಯುನಿಟಿ ಇರುತ್ತೆ. ಅದೊಂದು ಆಶ್ರಮ ಅಂತಾರಲ್ಲ, ಒಂದು ಸ್ಕೂಲ್ ಆಶ್ರಮ ಎಲ್ಲ, ಅದೊಂದು ಕಮ್ಯುನಿಟಿ. ಅಂದ್ರೆ ತುಂಬಾ ಜನ ಇರ್ತಾರೆ ಆ ಕಮ್ಯುನಿಟಿಯಲ್ಲಿ. ನಮ್ಮಂತ ಎಲ್ಲ ಒಂದೇ ತತ್ವ, ಈ ತತ್ವವನ್ನು ಪಾಲನೆ ಮಾಡಿಲ್ಲ ಒಂದು ಕಡೆ ಇರೋದು, ಅದೊಂದು ಕಮ್ಯುನಿಟಿ ಅಂತ ಇರ್ತಾರೆ. ಆ ಕಮ್ಯುನಿಟಿಗೆ ಈ ಬೆಲ್ ಹೊಡಿತಾರೆ. ಆಯ್ತಾ. ಅದೇ ನಿಟಾರ ಕೂತ್ಕೊಂಡು ಇದು ಕೊನೆ ಉಸಿರಾಟ ಬಿಡ್ಬೇಕಂತ ಒಂದು ಬೆಲ್ ಹೊಡಿತಾರೆ. ಸೊ ಎಲ್ಲರೂ ಅಲ್ಲಿ ಕಮ್ಯುನಿಟಿ ಫುಲ್ ಆಗಿ ಬರ್ತಾರೆ. ಬಂದು ಈ ಕಮ್ಯುನಿಟಿ ಸುಮ್ಮನೆ ಇರಲ್ಲ. ಏನ್ ಮಾಡ್ತಾರಂದ್ರೆ, ಅವ್ರ ತಾಯಿ ಯಾರನ್ನ ತೀರೋದ್ರೆ ಹೇಗೆ ಅಳ್ತಾರ, ಆ ರೀತಿಯಲ್ಲಿ ಅಲಿಯೋದು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಎಲ್ಲರೂ ಅಲಿಯೋದು ಸ್ಟಾರ್ಟ್ ಮಾಡ್ತಾರೆ ಅವ್ರ ಸುತ್ತ. ಅವರು ಒಂದು ದೊಡ್ಡ ಯೋಗಿ ಮಾಸ್ಟರು. ಅವರು ಇಚ್ಛಾಪೂರ್ವಕವಾಗಿ, ಒಂಥರ ಸ್ಪಷ್ಟವಾಗಿ, ಆಯ್ತಾ. ಸೊ ಯಾವುದೇ ಭಯ ಇಲ್ಲದೆ, ಅಂತದ್ದು ಇನ್ನೊಂದು ಯಾವುದೇ ವ್ಯಾಮೋಹ ಇಲ್ಲದೆ, ಆ ರೀತಿಯಲ್ಲಿ ಅವ್ರ ಕೊನೆಯ ಕ್ಷಣವನ್ನು ಅವರು
ಅವೇರ್ನೆಸ್ ಇಂದ ಬಿಡಬೇಕಂತ ಅನ್ಕೊಂಡು ಕೂತ್ಕೊಂತಾರೆ. ಬಟ್ ಇವರೆಲ್ಲ ಬಂದು ಸುತ್ತು ನಿಂತ್ಕೊಂಡು ಅಲಿತಾ ಇರ್ತಾರೆ. ಸೊ ಒಂದು ರೀತಿಯಲ್ಲಿ ಅವರು ಹೋಗಿರ್ತಾರೆ, ಒಳಗಡೆ ಹೋಗಿರ್ತಾರೆ. ಸೊ ಮರಣದಲ್ಲಿ ಆ ಮರಣದ ಕೊನೆ ಕ್ಷಣದಲ್ಲಿ ಅವರು ಅನುಭವಿಸ್ತಾ ಒಳಗಡೆ ಪ್ರಯಾಣ ಮಾಡ್ತಾ ಇರ್ತಾರೆ. ಇವ್ರು ಅಲಿಯೋದು ನೋಡಿ ಸಡನ್ ಆಗಿ ಅವರ ಕಣ್ಣುಗಳು ಓಪನ್ ಮಾಡ್ತಾರೆ. ಓಪನ್ ಮಾಡಿ ಸೊ ಎಲ್ಲಾರನು ಎಲ್ಲಾರು ಅಂದ್ರೆ ಆ ಸುತ್ತಿರುವಂತವ್ರು ಅವರ ಶಿಷ್ಯರು ಇರ್ತಾರೆ, ಅಂದ್ರೆ ಮಾಂಗ್ಸ್ ಸ್ವಲ್ಪ ಸಣ್ಣ ಸಣ್ಣ ಯೋಗಿಗಳಿರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲಾರನು ಬೈತಾರೆ, ಯಾಕೆ ನೀವು ಅಲಿತಾ ಇದ್ರಿ ಎಲ್ಲರೂ ನಿಂತ್ಕೊಂಡಿಲ್ಲಿ. ಸೊ ಅಂತ ಹೇಳ್ಬಿಟ್ಟು ನಾವೆಲ್ಲ ಯೋಗಿಗಳು ಯಾವುದಕ್ಕೂ ಅಂದ್ರೆ ಎಲ್ಲದಿಂದ ನಾವು ಡಿಟ್ಯಾಚ್ ಆಗಿರ್ಬೇಕು, ಯಾಕೆ ಎಲಿತಾ ಇದ್ರಿ ಅಂತ ಹೇಳ್ಬಿಟ್ಟು ಎಲ್ಲಾರನ್ನು ಬೈತಾರೆ. ಓಕೆ, ಸೊ ಇದು ನಿಜವಾದ ಸ್ಪಿರಿಚುವಾಲಿಟಿ ಅಂದ್ರೆ ಯಾವುದೇ ರೀತಿಯಲ್ಲಿ ಕೊನೆಯ ಕ್ಷಣದಲ್ಲಿ ಅಲಿಯೋದಾಗ್ಲಿ, ಭಯ ಆಗಲಿ, ವ್ಯಾಮೋಹ ಆಗಲಿ ಯಾವುದು ಅಂಟ್ಕೊಂಡದಾಗ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಹೇಳ್ತಾರೆ. ಸೊ ಅವ್ರು ಹೇಳ್ತಾರೆ, ನಾವು ಜೀವಂತವಾಗಿದೆ ಅಂದ್ರೆ ವರ್ಕ್ ಮಾಡ್ತೀವಿ. ಓಕೆ, ಈ ಪ್ರಾಣವನ್ನು ಬಿಡ್ತಾ ಇದೀವಿ ಅಂತಂದ್ರೆ, ಸಾವು ಅಂತಂದ್ರೆ ಅದೊಂಥರ ರೆಸ್ಟ್. ಓಕೆ, ಒಂಥರ ರೆಸ್ಟ್ ಕಂಡೀಷನ್ನು, ಅದಕ್ಕೆ ಹೋಗ್ತಾ ಇದ್ವಿ. ಆಯ್ತಾ? ಸೊ ನೀವೆಲ್ಲರೂ ಇಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಅಲಿಯೋದು ಏನಿದು ಮೀನಿಂಗ್ಫುಲ್, ಇದು ಮೀನಿಂಗೇ ಇಲ್ಲ ಅಂತ ಎಲ್ಲರನ್ನು ಅದು ಒಂಥರ ಹೇಳ್ತಾರೆ. ಸೊ ಅದಕ್ಕೆ ಅವ್ರಿಗೆಲ್ಲ ಎಲ್ಲರನ್ನೂ ಒಂಥರ ಆರ್ಡರ್ ಮಾಡ್ತಾರೆ, ಕಂಡೀಷನ್ ಮಾಡ್ತಾರೆ, ಯಾರು ಅಲಿಯಬಾರ್ದು ಅಂತ. ಓಕೆ, ಎಲ್ಲರಿಗೂ ಒಂಥರ ಕಮ್ಯುನಿಟಿ ಅವರಿಗೆಲ್ಲ ಊಟ ಬಡಿಸ್ತಾರೆ. ಊಟ ಎಲ್ಲ ಬಡಿಸಿ, ಓಕೆ, ಸೊ ಅಂತ ಎಲ್ಲರಿಗೂ ಹೇಳ್ತಾರೆ, ನೀವೆಲ್ಲರೂ ಊಟ ತಿನ್ನಿ ಅಂತ ಹೇಳ್ತಾರೆ. ಓಕೆ, ಹೇಳಿದ ಮೇಲೆ ಇನ್ನು ಅದಾದ್ಮೇಲೆ ಏನಾಗುತ್ತಂದ್ರೆ ಕಾಮ್ ಆಗಿ, ಓಕೆ, ಒಂಥರ ಯಾರ ಹತ್ರ ಏನು ಮಾತಾಡಿದೇನಿಲ್ಲ. ಸೊ ಇವ್ರು ಹೋಗಿ, ಓಕೆ, ಅವರು ಸಮಯ ಬಂತಲ್ಲ, ಅವ್ರು ಹೋಗ್ಬೇಕಂತ ಸಮಯ ಇದೆಯಲ್ಲ, ಅದಕ್ಕೋಸ್ಕರ ಮತ್ತೆ ತಿರ್ಗಾ ಹೋಗಿ ಅವ್ರ ರೂಮಲ್ಲಿ ಕೂತ್ಕೊಂತಾರೆ. ಎಲ್ಲರಿಗೂ ಊಟ ಅಂದ್ರೆ ಫಸ್ಟು ಇಚ್ಛಾಪೂರ್ವಕವಾಗಿ ಕೂತ್ಕೊಂಡು ಆ ಆ ಒಂದು ಮರಣ ಕ್ಷಣವನ್ನು ಅನುಭವಿಸ್ಬೇಕಂತ ಕೂತ್ಕೊಂತಾರೆ. ಇವ್ರು ಅಲಿತಾ ಇದ್ರೆ ಮತ್ತೆ ವಾಪಸ್ ಬಂದು ಎಲ್ಲರ ಹತ್ರ ಮಾತಾಡಿ ಅವ್ನು ಸಮಾಧಾನ ಮಾಡಿ ಎಲ್ಲರಿಗೂ ಊಟ ತಯಾರು ಮಾಡಿ ಊಟ ಬಡಿಸಿ ಮತ್ತೆ ಹೋಗ್ತಾರೆ. ವಾಪಸ್ ಹೋಗಿ ಮತ್ತೆ ಕೂತ್ಕೊಂಡು, ಆಯ್ತಾ, ಹಾಗೆ ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಅಲ್ಲೇ ಆ ಕೊನೆ ಉಸಿರಾಟವನ್ನು ಬಿಟ್ಟು ಹಾಗೆ ಹೋಗ್ತಾರೆ. ನೋಡಿದ್ರ ಇದು ಹೇಗಿದೆ ಅಂದ್ರೆ ಯಾವುದೋ ಊರಿಗೆ ಹೋಗ್ತಾ ಇದ್ದೀನಿ ಅಂತ ನೋಡಿದ್ರ. ಸೊ ಅದು ಸಾಮಾನ್ಯ ಮಾನವರಿಗೆ ಏನ್ ಅರ್ಥ ಆಗತ್ತೆ ಇದು ವಿಷಯ. ಅವ್ರು ನೋಡಿದ್ರೆ ಯಾವುದೋ ಊರಿಗೆ ಹೋಗ್ತಾ ಇದ್ರೆ ಹೇಳ್ಬಿಟ್ಟು ಹೋಗ್ತಾರೆ ನೋಡಿ, ಇಂಥ ಬಸ್ ಹತ್ತಾ ಇದೀನಿ, ಇಂಥ ಟ್ರೈನ್ ಹತ್ತಾ ಇದೀನಿ ಅಂತ ಹೇಳಿ ಹೋಗಿರೋ ತರ ಇದೆ ಇದು. ನೋಡಿದ್ರ, ಇದು ಮಾಸ್ಟರ್ಸ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗೋದು. ಇನ್ನೊಬ್ಬ ಯೋಗಿ ಬಗ್ಗೆ ಹೇಳಿ ನಾವು ಇವತ್ತು ಮುಕ್ತಾಯ ಮಾಡೋಣ. ಇನ್ನೂ ಅನೇಕ ಯೋಗಿಗಳಿದ್ದಾರೆ, ಅವ್ರ ಬಗ್ಗೆ ಇನ್ನು ಮುಂದಿನ ಕ್ಲಾಸಲ್ಲಿ ತಿಳ್ಕೊತೀವಿ. ಸೊ ಇವ್ರ ಹೆಸರು ಚಿಚ್ ಹೈಸನ್ ಅಂತ. ಅವ್ರ ಹೆಸರು ಆಕ್ಚುಲಿ ಹೇಳಕ್ಕೆ ಕಷ್ಟ ಇರ್ತದೆ. ಚಿಚ್ ಹೆಸನ್ ಅಂತ ಇವರು ಚೈನೀಸ್ ಜೆನ್ ಮಾಸ್ಟರ್. ಇವರು ಜೆನ್ ಮಾಸ್ಟರ್. ಇವ್ರು ನೋಡಿ ಅವರು ಮರಣ ಹೊಂದಿರೋದು 905 905 ಆ ವರ್ಷದಲ್ಲಿ. ಇವ್ರು ಏನ್ ಮಾಡ್ತಾರಂದ್ರೆ ಅವರು ಅಲ್ಲಿ ಬಂದಿರ್ತಾರಲ್ಲ, ಸುತ್ತು ಅಂದ್ರೆ ಇವ್ರ ಮರಣ ಆಸನ್ನ ಸಮಯದಲ್ಲಿ ಎಲ್ಲರನ್ನು ಕರೆಸ್ತಾರೆ. ಅಲ್ಲಿ ಬಂದಿರೋರಿಗೆ ಒಬ್ಬ ಕ್ವಶನ್ ಕೇಳ್ತಾರೆ. ಏನಂತಂದ್ರೆ, ಯಾರು ಕೂತ್ಕೊಂಡು ಮರಣ ಹೊಂದ್ತಾರೆ ಅಂತ ಕೇಳ್ತಾರೆ ಕ್ವಶನ್. ಅವರೆಲ್ಲ ಏನು ಆನ್ಸರ್ ಮಾಡ್ತಾರೆ ಅಂದ್ರೆ, ಒಂದು ಯೋಗಿ ಅಂತ ಅವ್ರು ಆನ್ಸರ್ ಮಾಡ್ತಾರೆ. ಮತ್ತೆ ಇನ್ನೊಂದು ಅಂದ್ರೆ ಒಂದು ಮಾಂಕ್ ಅಂದ್ರೆ ಒಂದು ಸಾಮಾನ್ಯ ಯೋಗಿ ಅಂತ ಇಟ್ಕೊಳ್ಳಿ. ಇನ್ನೊಂದು ಕ್ವಶನ್ ಕೇಳ್ತಾರೆ, ಯಾರು ನಿಂತ್ಕೊಂಡು ಸಾವನ್ನು ಅನುಭವಿಸ್ತಾರೆ ಅಂದ್ರೆ ನಿಂತ್ಕೊಂಡೆ ಮರಣ ಹೊಂದೋದು. ಇದು ಹಿಂಗಿದೆ ಅನ್ನೋದು ಹೊಸ ವಿಷಯ. ಈ ಕ್ವಶನ್ ಕೇಳ್ತಾರೆ. ಅವ್ರು ಹೇಳ್ತಾರೆ ಎನ್ಲೈಟೆಂಡ್ ಮಾಂಕು ಅಂತ ಕೇಳ್ತಾರೆ. ಓಕೆ, ಅವಾಗ ಇವ್ರೇನ್ ಮಾಡ್ತಾರೆ, ಒಂದು ಮುಂದಕ್ಕೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು, ಇದು ಕೊನೆಯ ಕ್ಷಣಗಳಿವೆಲ್ಲ, ಒಂದು 7 ಸ್ಟೆಪ್ಸ್ 7 ಹೆಜ್ಜೆಗಳು ಹಾಕಿ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗಿ ನಿಂತ್ಕೊಂಡು, ಆಯ್ತಾ, ಒಂದು 7 ಸ್ಟೆಪ್ಸ್ ಮುಂದಕ್ಕೆ ಹೋಗಿ ನಿಂತ್ಕೊಂಡು ಎರಡು ಕಡೆ ಇಬ್ರು ವ್ಯಕ್ತಿಗಳು ಇರ್ತಾರಲ್ಲ, ಅವ್ರ ಮೇಲೆ 2 ಕೈಗಳು ಹಾಕಿ ಹಾಗೆ ನಿಂತ್ಕೊಂಡು ಹಾಗೆ ಪ್ರಾಣವನ್ನು ಬಿಡ್ತಾರೆ ನೋಡಿ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ,
ಈ ಕಾನ್ಷಿಯಸ್ ಡೆತ್ ಇದೆಯಲ್ಲ, ಈ ಕಾನ್ಷಿಯಸ್ ಡೆತ್ ಅನ್ನೋದು ಇದನ್ನೇ ನಾವು ಸ್ಪಿರಿಚುವಲ್ ಅಟೈನ್ಮೆಂಟ್ ಅಂತ ಹೇಳೋದು. ಎನ್ಲೈಟನ್ಮೆಂಟ್ ಅಂದ್ರೆ ಇದು ಆ ಕಾನ್ಷಿಯಸ್ ಡೆತ್ ಅನುಭವಿಸೋದೇ ಒಂಥರ ಅದು ಎನ್ಲೈಟನ್ಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ತುಂಬಾ ಜನ ಓಕೆ ಹಾಗೆ ಕೂತ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡೇ ತುಂಬಾ ಜನ ತುಂಬಾ ಮಾಸ್ಟರ್ಸು ಪ್ರಾಣವನ್ನು ಬಿಟ್ಟಿರೋದು ಅದೇ ರೀತಿಯಲ್ಲೇ ಬಿಟ್ಟಿದ್ದಾರೆ. ಓಕೆ, ಅದೇ ರೀತಿಯಲ್ಲಿ ಇನ್ನು ಸ್ವಲ್ಪ ಜನ ಈ ಗಾರ್ಡನ್ ಅಲ್ಲಿ ವಾಕಿಂಗ್ ಮಾಡ್ತಾ ಮಾಡ್ತಾ ಈ ರೀತಿಯಲ್ಲಿ ಹಾಗೆ ಪ್ರಾಣವನ್ನು ಬಿಡ್ತಾರೆ. ಅದನ್ನು ಸಹ ಆಗಿದೆ. ತುಂಬಾ ಅಂದ್ರೆ ಆದಷ್ಟು ಯೋಗಿಗಳು ಕೂತ್ಕೊಂಡು ಇಲ್ಲ ನಿಂತ್ಕೊಂಡು, ಯಾರು ಮಲಗಿ ಸಾವನ್ನು ಅನುಭವಿಸೋರು ಯಾರಿಲ್ಲ. ಅಂದ್ರೆ ಮಲಗಿ ಪೂರ್ತಿ ಅಂದ್ರೆ ಒಂಥರ ಈಗ ತಗೊಂಡೋಗಿ ಸ್ಟ್ರೆಚರ್ ಮೇಲೆ ಹಾಕಿ ಹಾಸ್ಪಿಟಲ್ ಕರ್ಕೊಂಡೋಗಿ ಮಲಗಿಸಿ ಮಾಡ್ತಾರಲ್ಲ, ಇದು ಯಾವುದು ಸಿಚುವೇಶನ್ ಅವ್ರಿಗೆ ಯಾವ ಮಾಸ್ಟರ್ಗೂ ಆ ರೀತಿಯಲ್ಲಿ ಬರೋದಿಲ್ಲ. ಓಕೆ, ಸೊ ಇದಕ್ಕೆ ಯಾಕಂದ್ರೆ ಇಲ್ಲೇನಾಗತ್ತೆ, ಪ್ರತಿಯೊಬ್ಬ ಮಾಸ್ಟರು ಯೋಗಿ ತುಂಬಾ ಅವೇರ್ನೆಸ್ ಇಂದ ತುಂಬಾ ಇಚ್ಛಾಪೂರ್ವಕವಾಗಿ ಹೇಳಿದಲ್ಲ, ಇಚ್ಛಾಪೂರ್ವಕವಾಗಿ ಮತ್ತೆ ಸ್ಪಷ್ಟವಾಗಿ ಒಂದು ರೀತಿಯಲ್ಲಿ ಎಚ್ಚರಿಕವಾಗಿ, ಇಚ್ಛಾಪೂರ್ವಕ ಎಚ್ಚರಿಕದಿಂದ ಪ್ರಾಣವನ್ನು ಬಿಡಬೇಕಂದ್ರೆ ಕೂತ್ಕೊಂಡಾಗ್ಲಿ ಮಾಡಬೇಕು, ಇಲ್ಲ ನಿಂತ್ಕೊಂಡಾಗ ಮಾಡಬೇಕು. ಯಾವುದೇ ರೀತಿಯಲ್ಲಿ ಮಲ್ಕೊಂಡು ಮಾಡಿದ್ರೆ ಅದು ಆಗೋದಿಲ್ಲ. ಮಲ್ಕೊಂಡು ಮಾಡಿರುವಂತ ಆ ಕೊನೆ ಕ್ಷಣಗಳು ಆ ರೀತಿಯಲ್ಲಿ ಮಾಡಕ್ಕೆ ಸಾಧ್ಯವಿಲ್ಲ. ಪತ್ರಿ ಸರ್ ವಿಷಯ ನಾವು ತಗೊಳ್ಳೋಣ. ಪತ್ರಿ ಸರ್ ಆಲ್ಮೋಸ್ಟ್ ಅವ್ರಿಗೆ ಕೊನೆ ಕ್ಷಣಗಳು ಬಂದಿದ ಮೇಲೇನು ಒಂದು ಆಲ್ಮೋಸ್ಟ್ ಲೈಕ್ 6 ತಿಂಗಳ ಮುಂಚೆಯಿಂದನು ಯಾವುದೇ ಮದ್ದು ತಗೊಂಡಲ್ಲ, ಏನೇ ಹೇಳಿದ್ರು ಕೇಳಲ್ಲ, ಇಷ್ಟ ಇಲ್ಲ ಅವ್ರಿಗೆ. ಹ್ಮ್ ಅವರು ಡಿಸೈಡ್ ಮಾಡ್ಕೊಂಡಿದ ಮೇಲೆ ಅವ್ರು ಹೋಗ್ಬೇಕಂತಾನೆ ನಿಶ್ಚಯ ಮಾಡ್ಕೊಂಡಿದ್ದಾರೆ. ಇನ್ನು ಯಾರು ಒಳ್ಳೆ ಡಾಕ್ಟರ್ಸು ಯಾರು ಬಂದು ಏನು ಪ್ರಯತ್ನ ಮಾಡಿದ್ರೆ ಅವ್ರು ಕೇಳಿಲ್ಲ. ಓಕೆ, ಆ ರೀತಿಯಲ್ಲಿರುವಾಗ ಕೊನೆಯ ಕ್ಷಣದಲ್ಲಿ ಬಂತು, ಬೆಡ್ ಮೇಲೆ ಮಲಗಿದ್ರು ಆ ಟೈಮಲ್ಲಿ. ಬಟ್ ಎಲ್ಲರನ್ನು ರಿಕ್ವೆಸ್ಟ್ ಮಾಡಿ ಅವನು ಬಂದು ಮತ್ತೆ ಕುರ್ಚಿ ಮೇಲೆ ಕೂರಿಸಿದ್ರು. ಕುರ್ಚಿ ಮೇಲೆ ಕೂರಿಸಿದ ಮೇಲೆ ಹಾಗೆ ಕೂತ್ಕೊಂಡೇ ಪ್ರಾಣವನ್ನು ಬಿಟ್ಟಿರೋದು ನೋಡಿದಿರ. ಅಂದ್ರೆ ಕೊನೆ ಉಸಿರಾಟ ಅವ್ರು ಮಾಡಿರೋದೇ ಎಲ್ಲಿ ಅಂತಂದ್ರೆ ಕುರ್ಚಿ ಮೇಲೆ ಹಾಗೆ ಕೂತ್ಕೊಂಡು, ಸೊ ನಿಧಾನವಾಗಿ ಆ ಪ್ರಾಣವನ್ನು ಅಂದ್ರೆ ಮುಖ್ಯ ಪ್ರಾಣವನ್ನು ಆಚೆ ಕಡೆ ತಗೊಂಡು ಹೋದ್ರು. ಆ ರೀತಿಯಲ್ಲಿ ಆಗಿದೆ ಅವ್ರಿಗೂ ಅಷ್ಟೇ. ಯಾವುದೇ ರೀತಿಯಲ್ಲಿ ಮಲ್ಕೊಂಡು ಮಾಡಿರುವಂಥದ್ದು ಅಂತ ವಿಷಯ ಯಾವುದೂ ಇಲ್ಲ. ಪ್ರತಿಯೊಬ್ಬರು ಮಾಸ್ಟರ್, ಯಾಕಂದ್ರೆ ನೀವು ಮಲ್ಕೊಂಡು ನಿಮ್ಗೆ ಯಾವುದೇ ಎಚ್ಚರಿಕೆ ಇಲ್ಲ ದೇಹಕ್ಕೆ, ಒಂಥರ ಅನ್ಕಾನ್ಶಿಯಸ್ ಹೋಗಿ ಮಾಡ್ತಾ ಇದೆ ಅಂದ್ರೆ ಹೌ ಕ್ಯಾನ್ ಇಟ್ ಬಿ ಎ ಮೆಡಿಟೇಷನ್? ಹೌ ಕ್ಯಾನ್ ಇಟ್ ಬಿ ಎ ಕಾನ್ಶಿಯಸ್ ಎಫರ್ಟ್? ಟೆಲ್ ಮಿ. ಇಟ್ ಹ್ಯಾಸ್ ಟು ಬಿ ಎ ಕಾನ್ಶಿಯಸ್ ಎಫರ್ಟ್. ಇಟ್ ಹ್ಯಾಸ್ ಟು ಬಿ ಇಂಟೆಂಟ್ ಎಫರ್ಟ್. ಒಂದು ಇಂಟೆಂಟ್ ಇಂದ ಒಂದು ಕಾನ್ಶಿಯಸ್ ಆಗಿ ಮಾಡ್ಬೇಕಂದ್ರೆ ಮಲ್ಕೊಂಡು ಹೇಗೆ ಮಾಡ್ತೀರಿ? ಅದು ಸಾಧ್ಯವಿಲ್ಲ. ಅದಕ್ಕೆ ಕೂತ್ಕೋಬೇಕು, ನಿಂತ್ಕೋಬೇಕು. ಈ ಎರಡು ರೀತಿಯಲ್ಲಿ ಪ್ರತಿಯೊಬ್ಬ ಮಾಸ್ಟರ್, ದೊಡ್ಡ ದೊಡ್ಡ ಯೋಗಿಗಳು, ದ ಗ್ರೇಟ್ ಎನ್ಲೈಟೆಡ್ ಮಾಸ್ಟರ್ಸ್, ಅವರ ಸಾವನ್ನು ಅಂದ್ರೆ ಅವರ ಮರಣ ಅಂತ ಇರ್ಬೋದು, ಇನ್ನೂ ಹೇಳ್ಬೇಕಂದ್ರೆ ಅವ್ರ ನಿರ್ವಾಣವನ್ನು ಹೊಂದುವಂತ ರೀತಿ ಇದು ಆಕ್ಚುಲಿ. ಸೊ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಓಕೆ ಮಾಸ್ಟರ್ಸ್, ಸೊ ಈಗ ನಮ್ಮ ಈ ಭಾಷಣವನ್ನು ಮುಕ್ತಾಯ ಮಾಡೋಣ ಇವತ್ತಿಗೆ. ರೈಟ್, ಥ್ಯಾಂಕ್ ಯು, ಧನ್ಯವಾದ.